श्रीवल्लभेति वरदेति दयापरेति भक्तप्रियेति भवलुण्ठन कोविदेति नाथेति नागशयनेति जगन्निवासेति नाथेति नागशयनेति जगन्निवासेति आलापिनं प्रतिपदं प्रतिदिनं कुरु मां मुकुन्द कस्तूरी तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणं सर्वाङ्गे गरिचन्दनं सुविमलं कंठे च मुक्तावली गोपस्त्री परिवेष्टितो विजयते गोपालचूडामणिः गोपस्त्री परिवेष्टितो विजयते गोपाल चूडामणिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं पिबत भागवतं रसमालयं मुहुरगो रसिकाः भुवि भावुकाः पिबत भागवतं रसमालयं मुहुरगो रसिकाः
ಭುವಿ ಭಾವುಕಾಗ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಗಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ तं सर्वभूतहृदयं मुनिमानतोऽस्मि शुकमानतोऽस्मि मुनिमानतोऽस्मि भगवान वितारात्रिः शरदोत्फुल्लमल्लिकागा भगवान वितारात्रिः शरदोत्फुल्लमल्लिकागा वीक्ष्यरन्तुं मनश्चक्रे योगमायाम् उपाश्रितगा वसुदेवसुतं देवं कंसचाणूरमर्दनं देवकी परमानन्दं कृष्णं वंदे जगद्गुरुं. ಭಗವದ್ಭಕ್ತರೆಲ್ಲರಿಗೂ ಅನಂತ ಅನಂತ ನಾರಾಯಣ ಸ್ಮರಣೆಗಳು. ಪರಮಾತ್ಮನು ನಮ್ಮೆಲ್ಲರ ಆತ್ಮನಾಗಿ ಸರ್ವಾತ್ಮನಾಗಿ ಕೃಷ್ಣಾವತಾರವನ್ನು ಮಾಡಿದ್ದಾನೆ. ಕೃಷ್ಣಾವತಾರದ ಕಥೆಯಲ್ಲಿ ವಿಶೇಷವಾಗಿ ಲೋಕೋತ್ತರವಾದ ಪ್ರೇಮ, ಲೋಕೋತ್ತರವಾದ ಜ್ಞಾನ, ಲೋಕೋತ್ತರವಾದ ಬಲ ಮೂರನ್ನು ತೋರಿಸಿದ್ದಾನೆ. ಪ್ರಕೃತ ಆರಂಭದಲ್ಲಿ ಅವನ ಬಾಲಲೀಲೆಗಳನ್ನು ತೋರಿಸ್ತಾ ಊರಿನ ಮಗನಾದ ದೇವಕಿಯ ಪುತ್ರ ಅಲ್ಲ, ಯಶೋದೆಯ ಮಗನಲ್ಲ, ಊರು ಮಾಯ ಅಂದ ಹಾಗೆ ಊರು ಪಿಳ್ಳೆ ಹಾಗಿದ್ದವನು. ಹಾಗೆ ಊರಿನ ಎಲ್ಲರ ಮನೆಯ ಒಳಗೂ ಹೋಗಿ ಎಲ್ಲವನ್ನು ಕದ್ದೇನು ಅಂತ ಒಂದು ಚೋರತನದ ಹೆಗ್ಗಳಿಕೆಯನ್ನು ಪಡ್ಕೊಂಡ. ಚೋರ ಅಂದ್ರೆ ಬೈಗಳಲ್ಲ, ಊರು ಚೋರ ಅವನು. ಕದಿಯೋದನ್ನು ಸಾಮಾನ್ಯ ಅಲ್ಲ, ಎಲ್ಲವನ್ನೂ ಕದ್ದವನು ಅಂಥ ಪರಮಾತ್ಮ. ಹಾಗೆಯೇ ಪ್ರೇಮ ವಿದ್ಯಾ ಶಿರೋರತ್ನನಂ ರಾಧಿಕಾ ರತ್ನನಂ ಅಂತ ನಮ್ಮ ಗುರುಗಳು ಕೇಶವ ದಂಡಕದಲ್ಲಿ ಹೇಳಿದಾರಲ್ಲ, ಆ ಕಥಾಭಾಗವನ್ನು ನಿಮ್ಮ ಮುಂದೆ ಹೇಳಬೇಕಾಗಿದೆ. ಪರಮಾತ್ಮನ ನಿಯಮದಂತೆ ಅವನು ಎಲ್ಲರಿಗೂ ಆಹ್ವಾನವನ್ನು ಕೊಡೋನು. ಯಾರ ಪ್ರೇಮವನ್ನಾದರೂ ಹೇಗೆ ಮಾಡಿದರೂ ಸ್ವೀಕಾರ ಮಾಡುವಂಥ ಸಾಮರ್ಥ್ಯ ಇರುವ ಪರಮಾತ್ಮ ಅವನು ಸರ್ವಾತ್ಮನಾದ್ದರಿಂದ ಮೂರು ವಿಧವಾದ ನೆಲೆಯಲ್ಲಿ ನಾವು ಪ್ರೇಮವನ್ನು ಮಾಡಬೇಕಾಗಿದೆ. ಒಂದು, ಜ್ಞಾನಿಗಳು ಪರಮಾತ್ಮನನ್ನು ಹೇಗೆ ಪ್ರೀತಿಸ್ತಾರೋ ಹಾಗೆ ಜ್ಞಾನಿಗಳ ಪ್ರೇಮ ಒಂದು. ಎರಡನೇದು, ಪ್ರಕೃತಿಯ ಜೊತೆಯಲ್ಲಿ ಪ್ರೇಮವಿರುವ ಹಾಗೆ ಪರಮಾತ್ಮನಲ್ಲಿ ಪ್ರೇಮ ಮಾಡೋದು ಎರಡನೇದು. ಮೂರನೇದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರೇಮ ಹೇಗೆ ಪ್ರೇಮ ಮಾಡಬೇಕು ಅಂತ. ಆ ಮೂರನೇ ಪ್ರೇಮದಲ್ಲಿ ನಿಯಮ ಇದೆ. ಪತಿ ಪತ್ನಿಯರ ಪ್ರೇಮ, ಅಣ್ಣ ತಮ್ಮಂದರ ಪ್ರೇಮ ಹೇಗಿರಬೇಕು ಅಂತ. ಆದರೆ ಹಿಂದೆ ಎರಡು ಇದೆಯಲ್ಲ, ಅದು ಲೋಕದ ವ್ಯವಸ್ಥೆಯನ್ನು ದಾಟಿದಂಥ ಪ್ರೇಮ. ಎಲ್ಲವನ್ನೂ ಪ್ರೀತಿಸಬಹುದು, ಹೇಗೆ ಬೇಕಾದರೂ ಪ್ರೀತಿಸಬಹುದು ಭಗವಂತನನ್ನ. ಬಾಕಿ ಕಡೆ ಹಾಗೆ ನೋಡಬಾರದು, ತಪ್ಪೋದು ಅಂತ ಹೇಳ್ತೀವಲ್ಲ, ಪರಮಾತ್ಮನ ಪ್ರೇಮದ ನಿಯಮದಲ್ಲಿ ಅದಿಲ್ಲ. ಅದನ್ನು ತೋರಿಸೋಕ್ಕೋಸ್ಕರವೇ ಈ ಕಥೆಯನ್ನು ನಾವು ಆರಂಭ ಮಾಡಿದ್ದೇವೆ. ವಿಶೇಷವಾಗಿ ಅವನ ಬಾಲ್ಯದಲ್ಲಿ ಊರಿನಲ್ಲಿರುವಂಥ ಎಲ್ಲ ಕರುಗಳನ್ನು ಕಾದ. ಅಂದರೆ ಕೆಲಸವಿಲ್ಲದೆ ಅವನು ಒಂದು ದಿವಸವೂ ಕಳೆದದ್ದಿಲ್ಲ, ಕರ್ತವ್ಯ ಇಲ್ಲದೆ ಇದ್ದದ್ದೇ ಇಲ್ಲ ಅಂಥವನು. ಅದರ ಜೊತೆಯಲ್ಲಿ ಊರಿನ ಒಂದು ಎಲ್ಲವನ್ನೂ ಸೇರಿಸ್ಕೊಂಡು ಎಲ್ಲ ಮಕ್ಕಳ ಜೊತೆಯಲ್ಲೂ ಆಟವಾಡ್ದ. ಹಾಗೆ ಬಾಲ್ಯ, ಕೌಮಾರ,
ಕೈಶೋರ ಪೌಗಂಡವ 3 ಅವಸ್ಥೆಗಳನ್ನು ದಾಟಿ ಇನ್ನೇನು ತಾರುಣ್ಯ ಕಾಲಿಡಬೇಕು. ಅದಕ್ಕಿಂತ ಸ್ವಲ್ಪ ಮುಂಚೆ 13, 12, 13 ವಯಸ್ಸಾಗಿದೆ ಪರಮಾತ್ಮನಿಗೆ. ಬೇಕಾದಷ್ಟು ಜನ ರಾಕ್ಷಸರನ್ನು ಹೊಡೆದಾಕಿದ್ದಾನೆ. ಅವನ ಏಟಿಗೆ ಒಬ್ಬರು ಕಂಸ ಕಳಿಸಿದವರು ಒಬ್ಬರು ವಾಪಸ್ ಇಲ್ಲ. ಕಳಿಸಿದವರೆಲ್ಲ ಮುಕ್ತಿ ಆಯಿತು. ಪರಮಾತ್ಮನ ಹತ್ರ ಹೋದ್ಮೇಲೆ ಇನ್ನು ವಾಪಸ್ ಹೋಗೋದು ಅನ್ನೋದೇ ಇಲ್ಲ. ಹಾಗೆ ಧೇನುಕಾಸುರ, ಶಕಟಾಸುರ ಎಲ್ಲರನ್ನೂ ಹೊಡೆದು ಹಾಕಿದ್ದಾನೆ. ಆದರೆ ಅವನು ಗೋವುಗಳನ್ನು ಕಾಯಕ್ಕೆ ಹೋಗ್ತಾ ಇದ್ನಲ್ಲ, ಆಗ ನಡೆದ ಒಂದು ಘಟನೆ ಎಷ್ಟು ರಮಣೀಯವಾದ ಘಟನೆ ಅಂದರೆ, ಅವನಲ್ಲಿ ಒಂದು ಅದ್ಭುತವಾದ ಒಂದು ದೃಷ್ಟಿ ಇತ್ತು. ಆ ನೋಟ ನೋಡಿದೆ, ಹೌದು ನಾವು ಇವನಿಗೆ ಸೇರಿದ್ದು, ಇವನೇ ನಮಗೆ ಎಲ್ಲ ಅಂತ ಅನ್ನಿಸ್ಬೇಕು ಅಂಥ ಒಂದು ಪ್ರೇಮದ ದೃಷ್ಟಿ ಇತ್ತು. ಆ ಮುಗುಳುನಗೆಯಲ್ಲಿ ಎಲ್ಲ ದುಃಖಗಳು ಮರೆತೋಗಿ ಲೋಕವೇ ಮರೆತು ತಾವೇ ತಮ್ಮಲ್ಲಿ ಸಮಾಧಿ ಆಗುವಂಥ ಆ ಮಂದಹಾಸ, ಆ ನಡಿಗೆ ಈ ಲೋಕದಲ್ಲೇ ಇಲ್ಲ. ಅಂಥ ನಡಿಗೆ, ಹೆಜ್ಜೆ ಇಟ್ಟ ಅಂದರೆ ಇನ್ನು ಮತ್ತೆ ಹಿಂದಿಲ್ಲ, ಕೊಟ್ಟ ಮಾತು ತಪ್ಪಿದ್ದೇ ಇಲ್ಲ. ಅಂಥ ಪರಮಾತ್ಮ ಲೋಕೋತ್ತರವಾದ ಲೀಲೆಯನ್ನು ತೋರಿಸ್ತಾ ಒಂದು ನಿಯಮಕ್ಕೆ ಅವನು ಒಳಪಟ್ಟ. ಏನು ಅಂದರೆ, ಪಾರ್ವತಿಯನ್ನು ನೀನು ಅವತಾರ ಮಾಡು ಅಂತ ಕೇಳಿದ. ಯೋಗ ಮಾಯೆಯನ್ನು ನೀನು ನನ್ನ ಜೊತೆ ನನ್ನ ತಂಗಿಯಾಗಿ ಅವತಾರ ಮಾಡೋಲ್ಲ. ತಂಗಿಯಾಗಿ ಅಂದರೆ ಸಾಕ್ಷಾತ್ ತಂಗಿ ಅಲ್ಲ, ಸಾಕ್ಷಾತ್ ತಂಗಿ ಹೌದು, ಯೋಗ ಮಾಯೆ ತಾನೆ. ಅವಳು ಯಶೋದೆಯಲ್ಲಿ ಅವತಾರ ಮಾಡಿದ್ಲು. ಅವಳು ಕೇಳಿದ್ದು, ಅಲ್ಲ ನಾನು ಅವತಾರ ಮಾಡಿ ತಕ್ಷಣ ನಾನು ನನ್ನ ಸ್ವಸ್ಥಾನಕ್ಕೆ ಹೋಗು ಅಂದರೆ ಏನು ಲೋಕಹಿತ ಏನಾಯಿತು ಅಂತ. ಆಗ ಪರಮಾತ್ಮ ಒಂದು ಮಾತು ಹೇಳಿದ, ಅದು ನೆನಪಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಏನಪ್ಪ ಅಂದರೆ, ನಿನ್ನನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ನನ್ನನ್ನೇ ಒಪ್ಪಿಸ್ತೀನಿ ನಾನು. ಇದು ಪಾರ್ವತಿಗೆ ಕೊಟ್ಟ ಮಾತು. ಯಾರು ಜಗನ್ಮಾತೆಯನ್ನು, ಜಗದಂಬಿಕೆಯನ್ನು ಆರಾಧನೆ ಮಾಡ್ತಾರೋ, ಯಾರಿಗೆ ಜಗನ್ಮಾತೆ ಆಯಿತು ನಾನು ಕೊಟ್ಟೆ ಅಂದ್ಯೋ, ಹಾಗಾದ್ರೆ ನನ್ನನ್ನೇ ನೀನು ಕೊಟ್ಟೆ, ಕೃಷ್ಣನನ್ನೇ ಕೊಟ್ಟೆ. ಇದು ಗೋಪಿಕೆಯಲ್ಲಿ ಹೇಗೋ ಗೊತ್ತಾಗ್ಬಿಡ್ತು. ಈ ಗುಟ್ಟು ಗೊತ್ತಾದದ್ದು ಹೇಗೆ ಅಂತ ಗೊತ್ತಿಲ್ಲ. ಅವರು ಹೇಮಂತ ಮಾಸ, ಮಾರ್ಗಶೀರ್ಷ ಮಾಸದಲ್ಲಿ ಅತ್ಯಂತ ಚಳಿಯಲ್ಲಿ ಯಮುನೆಯನ್ನು ಸ್ನಾನ ಮಾಡಿ ಆರಾಧನೆ ಮಾಡಿ ಜಗದಂಬಿಕೆಯನ್ನು ಆ ಮರಳಲ್ಲಿ ಪೂಜೆ ಮಾಡಿ ಆ ಒಂದು ಕಾತ್ಯಾಯಿನಿ ವ್ರತವನ್ನು ಮಾಡಿದರು. ಆ ವ್ರತದ ಕೊನೆಯ ದಿವಸ, ಮಂಗಳ ದಿವಸ ಮಾತು ಕೊಟ್ಟ, ಆಯಿತು ನಿಮಗೆ ನಿಮ್ಮದೆಲ್ಲವನ್ನು ಅರ್ಪಣೆ ಮಾಡುವುದಕ್ಕೆ ನಾನು ಅವಕಾಶ ಕೊಡ್ತೇನೆ. ಇದು ಲೋಕದಲ್ಲಿ ಕೇಳಬಹುದು, ಏನ್ರಿ ಊರಿನ ಹೆಣ್ಮಕ್ಳನ್ನೆಲ್ಲ ಇವನು ಹೇಗೆ ಮಾಡ್ತಾನೆ ಅಂತ. ಭಗವಂತ ಹಾಗೆ ಹೇಳ್ತಾ ಇಲ್ಲ. ಅವನ ಮನಸ್ಸಿನಲ್ಲಿದೆ, ಇವನಿಗೆ ಪ್ರೇಮಕ್ಕೆ ತ್ಯಾಗವೂ ಜ್ಞಾನವೂ ಜೊತೆಯಲ್ಲಿರಬೇಕು. ಯಾರು ಪ್ರೇಮದಿಂದ ಬಂಧನ ಮಾಡ್ತಾರೋ, ಯಾರು ಪ್ರೇಮದಿಂದ ಸಂಗ್ರಹ ಮಾಡ್ತಾರೋ ಅವರ ಪ್ರೇಮ ಶುದ್ಧ ಅಲ್ಲ. ಅದು ನಿಯಮವೇ ಆಗಿದೆ. ಪರಮಾತ್ಮ ಯಾರ್ಯಾರು ಪ್ರೀತಿಸ್ತಾರೋ ಅವ್ರ ಪ್ರೇಮದ ಜೊತೆಯಲ್ಲಿ ಸಮರ್ಪಣೆ, ತನ್ನತನವನ್ನು ಒಪ್ಪಿಸ್ಬೇಕು, ತ್ಯಾಗ ಮಾಡಬೇಕು. ಹಾಗೆ ಜ್ಞಾನವನ್ನು ಕೊಡಬೇಕು. ನೀವು ಮಕ್ಕಳಿಗೆ ಮಾಡುವಾಗಲೂ ಹಾಗೆ. ಇದು ಭಗವಂತನಿಗೆ ಗೊತ್ತಿತ್ತು. ಈಗ ಪರಮಾತ್ಮನ ಕಡೆಯಿಂದ ಏಕಮುಖ ಪ್ರೇಮ ಚೆನ್ನಾಗಿದೆ. ಆದರೆ ಇನ್ನೊಂದು ಅವರಿದಾರಲ್ಲ, ಆ ಗೋಪಿಕೆಯರು ದಿನಾ ನೋಡ್ತಾ ಇತ್ತು. ಬಂದವರ ಹಾಡಲ್ಲಿ ಹೇಳ್ತಾರೆ, ಪ್ರತಿ ದಿವಸವೂ ಆ ಪರಮಾತ್ಮ 8-8:30 ಹಸುಗಳನ್ನು ಇಲ್ಲಿಂದ ಹೊಡ್ಕೊಂಡು ಹೋಗ್ತಾನೆ. ಕಾಡಿಗೆ ಎಂದಾಗ ಎಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಡ್ರೆಸ್ ಮಾಡ್ಕೊಳ್ಳೋರು. ನಮ್ಮದೆಲ್ಲವನ್ನು ಅವನಿಗೆ ಒಪ್ಪಿಸ್ಬೇಕಾದ್ರೆ ಅವನ ದೃಷ್ಟಿ ಒಂದ್ಸಲ ಬಿಟ್ಟರೆ ಸಾಕು. ಅವನ ನಮ್ಮನ್ನು ನೋಡಿ ಒಂದು ಸಲ ಮುಗುಳನಕ್ಕ ಸಾಕು, ಅವನ ನಡಿಗೆಯನ್ನು ನೋಡಿದರೆ ಸಾಕು ಅಂತ. ಅದು ನಿಜವಾಗಿಯೂ ಉಪದೇಶಕ್ಕೆ ಮಾತು ಬೇಕಾಗಿಲ್ಲ, ಮಾತಾಡೋಕ್ಕೆ ಸಿಕ್ಕಿಲ್ಲ. ಯಾರು ದೃಷ್ಟಿಯಿಂದ ಉಪದೇಶ ಮಾಡ್ತಾರೋ, ಯಾರು ನಗುವಿನಲ್ಲೇ ತಿಳಿಸ್ತಾರೋ, ಯಾರಿಗೆ ಆ ನಡಿಗೆಯಲ್ಲೇ ಅರ್ಥವಾಗತ್ತೋ ಅವ್ರಿಗೆ ಮಾತು ಯಾತಕ್ಕೆ. ಯಾರ ಹತ್ರನೂ ಮಾತಾಡಿಲ್ಲ. ಅದರಲ್ಲೂ ವಿಶೇಷವಾಗಿ ಪರಮಾತ್ಮನ ಮುಗುಳುನಗೆ ಇದೆಯಲ್ಲ, ಅದು ಒಂದೊಂದು ಕಾಲಕ್ಕೆ ಒಂದೊಂದು ಅರ್ಥ ಇದೆ. ಗೀತೆಯಲ್ಲೂ ಸಮವಾಚ ಹೃಷಿಕೇಶ ರಹಸನ್ನಿವ ಭಾರತ ಪ್ರಾರಂಭ ಮಾಡ್ತಾರೆ. ಅಂಥ ರಣರಂಗ, ಭಯಂಕರ ರಣರಂಗ. ಆ ರಣರಂಗದಲ್ಲಿ ಪಾರ್ಥ ಸಾರಥಿಯಾಗಿ ನಿಂತವನು, ಅವನು ಅರ್ಜುನನ ಆ ಅವಸ್ಥೆಯನ್ನು ನೋಡಿ ಒಂದ್ಸಲ ಮುಗುಳು ನಕ್ಕನಂತೆ. ಸಮವೇತಾನ್ ಕುರುನಿತಿ, ಇಲ್ಲಿದ್ದಂಥ ಕುರುಗಳನ್ನು ನೋಡಪ್ಪ ಅಂತಂದ್ರೆ, ತತ್ರೋ ಪುಷ್ಯ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹನ್. ಕೃಷ್ಣ ಹೇಳಿದ್ದೇನೋ, ಯೋಧರು ಯಾರು ಕೇಳಿದ್ಯಲ್ಲ, ನೋಡು ಕುರುವಂಶದ ಯೋಧರನ್ನು ನೋಡು. ಯೋಧರನ್ನು ನೋಡಲಿಲ್ಲ ಅವನು. ಅಜ್ಜ, ಗುರುಗಳು, ಮಾವ ಇವರನ್ನು ನೋಡಿದ ಕೂಡಲೇ ಅರ್ಥವಾಗ್ಬಿಡ್ತು ಭಗವಂತನಿಗೆ ಇವನು ದಾರಿ ತಪ್ಪದ ಪ್ರೇಮದಲ್ಲಿ ಅಂತ.
ಜೀವನದಲ್ಲಿ ಜ್ಞಾನದಲ್ಲೂ ಪ್ರೇಮದಲ್ಲೂ ದಾರಿ ತಪ್ಪಿದವರಷ್ಟೂ ಜನ ದುರಂತಕ್ಕೆ ಹೋಗ್ತಾರೆ. ಆದ್ದರಿಂದ ಭಗವಂತ ಇಲ್ಲಿ ಪ್ರೇಮಕ್ಕೆ ಸರಿಯಾದ ದಾರಿಯನ್ನು ತೋರಿಸ್ಬೇಕು ಅಂತಲೇ ಬಂದವನು ಮಾತು ಕೊಟ್ಟದ್ದು ಯಾವಾಗ? ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ದಿವಸ ಕೊಟ್ಟಿರ್ಬೋದು. ಅವರು 12 ದಿವಸ ವ್ರತ ಮಾಡಿದರು. ಈಗ 1 ವರ್ಷ ಕಳೆದಿದೆ. ಮಾತು ಕೊಟ್ಟವನು ಮಾತಾಡೋಕ್ಕೆ ಸಿಗ್ತೀನಿ, ನಿಮ್ಮ ಅರ್ಪಣೆಯನ್ನು ಸ್ವೀಕಾರ ಮಾಡ್ತೀನಿ ಅಂತಂದರೆ 1 ವರ್ಷ ಕಾದಿದ್ದಾರೆ ಅವರು. ನೋಡಿ, 1 ವರ್ಷ ದಿನವೂ ನೋಡ್ತಾ ಇದ್ದಾರೆ, ಇವತ್ತಾಗತ್ತೆ ಅಂತ. ಆದರೆ ಶರತ್ಕಾಲದ ಹುಣ್ಣಿಮೆ ಆಶ್ವೀಜ ಮಾಸ ಪುನಃ ಅವರು ಪಾರ್ವತಿಯನ್ನು ಆರಾಧನೆ ಮಾಡಿದ್ದಾರೆ. ನಮ್ಮೂರಲ್ಲೂ ನಡೆಯುತ್ತಲ್ಲ, ಜಗದಂಬೆಯನ್ನು ಪೂರ್ಣವಾಗಿ ಆರಾಧನೆ ಮಾಡಿದ್ದಾರೆ. ಅವರಿಗೆ ಮನಸ್ಸಿನಲ್ಲಿ ಖಂಡಿತ ಪರಮಾತ್ಮ ಇವತ್ತು ನಮಗೆ ಸಿಗ್ತಾನೆ ಅಂತ ಅನಿಸಿದೆ. ಆಗ ಭಗವಂತ ಹುಣ್ಣಿಮೆಯ ದಿವಸ ರಾತ್ರಿ ನಿಟ್ಟಿರುಳು ಕಾಡಿನಲ್ಲಿದ್ದುಕೊಂಡು ಒಬ್ಬನೇ ಅವನ ಮನಸ್ಸನ್ನು ನಿಶ್ಚಯ ಮಾಡಿದ್ದಾನೆ. ಭಗವಾನಪಿ ತಾರಾತ್ರಿ ಶರದುತ್ಪಲ್ಲ ಮಲ್ಲಿಕಾ, ಮಲ್ಲಿಗೆಯ ಹೂವು ಅರಳಿದೆ, ಗಾಳಿ ಬೀಸ್ತಾ ಇದೆ, ಯಮುನೆ ಜುಳು ಹರಿತಾ ಇದ್ದಾಳೆ, ಒಳ್ಳೆ ಮರಳು. ಒಬ್ಬನೇ ಅಲ್ಲಿಗೆ ಹೋಗಿದ್ದಾನೆ. ಹೋಗಿ ಅವನ ಕೊಳಲನ್ನು ಊದಿದ ಅಂತ ಹೇಳ್ಬೋದು, ಅಥವಾ ಸ್ವಯಂ ಕಂಠದಿಂದ ಎರಡೂ ಇದೆ, ಹಾಡಿದಾನೆ. ಆಗ ಅವನ ಮನಸ್ಸಿನಲ್ಲೇ ಆಯಿತು, ಇವತ್ತು ನನ್ನ ಯೋಗಮಾಯೆಯಿಂದ ಪಾರ್ವತಿ ಕೊಟ್ಟ ಮಾತನ್ನು, ಆ ಯೋಗಮಾಯೆಯ ಜೊತೆಯಲ್ಲೇ ನಾನು ಅವರನ್ನು ಸ್ವೀಕಾರ ಮಾಡಬೇಕು. ರಂತುಂ ಮನಶ್ಚಕ್ರೆ ನಿಶ್ಚಯ ಮಾಡಿದೆ. ಕೊಟ್ಟ ಮಾತನ್ನು ಈಗ ನಾನು ನಡೆಸ್ತೇನೆ. ಯಾರಿಗೆ ಕೊಟ್ಟಿದ್ದು? ಗೋಪಿಕಾಸ್ತ್ರೀಯರಿಗೆ. ಯಾವಾಗ? ರಾತ್ರಿ 11 ಗಂಟೆ ಆಗೋಗಿದೆ. ಇವರೆಲ್ಲ ಪಾಪ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ಅದು ಮುಂದೆ ಹೇಳ್ತಾರೆ ಅವರು, ತದ್ಬುದ್ಧಯಸ್ತದಾತ್ಮನಃ ಗೀತೆ, ತನ್ಮನಸ್ಕಾಸ್ತದಾಲಾಪಾ ತದ್ವಿಚೇಷ್ಟಾಸ್ತದಾತ್ಮಿಕಾ ನಾತ್ಮಾಗಾರಾಣಿ ಸಸ್ಮರು ಅಂತ ಮುಂದೆ ಹೇಳ್ತಾರೆ. ಅವರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕರ್ತವ್ಯ ಮಾಡುವಾಗಲೂ ಪರಮಾತ್ಮನ ಧ್ಯಾನ, ಪರಮಾತ್ಮನ ರೂಪದ ಸ್ಮರಣೆ, ಅವನ ಲೀಲೆಗಳು, ಅವನ ನಗು, ಅವನ ನೋಟ, ಅವನ ಮಂದಹಾಸ, ಅದನ್ನು ನೆನೆಸ್ಕೊಂಡೇ ಆನಂದ. ಅವನು ಸಿಕ್ಕೇ ಇಲ್ಲ, ಮಾತಾಡೋಕ್ಕೂ ಸಿಕ್ಕಿಲ್ಲ. ಹೇಗೆ ಬರ್ತಾನೆ ನೋಡಿ. ಭಾಗವತಕಾರರ ಈ ಜಾಗದ ಆ ಪದಗಳ ಅರ್ಥವನ್ನು ಹೇಳೋಕ್ಕೆ ಒಬ್ಬರಿಗೂ ಆಗಲ್ಲ, ಅಷ್ಟು ಆಳವಾಗಿದೆ. ನನಗೂ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ನಿಮ್ಮ ಮುಂದೆ ಇಡ್ತೇನೆ, ಕೇಳಿದ್ರೆ ಅರ್ಥವಾಗತ್ತೆ. ಓದಿ. ತದೋಡು ರಾಜಗ ಕಕುಭೈಕರೈರ್ಮುಖಂ ಪ್ರಾಜ್ಞಾವಿಲಿಂಪನ್ ಅರುಣೇ ದಶಂತಮೈಗಿ ಸಚರ್ಷಣೀನಾಮುದಗಾಚ್ಛುಚೋ ಮೃಜನ್ ಪ್ರಿಯ ಪ್ರಿಯಾಯ ಇವ ದೀರ್ಘದರ್ಶನಗ ದೃಷ್ಟ್ವಾ ಕುಮುದ್ವಂತಮಖಂಡಮಂಡಲಂ ರಮಾನನಾಭಂ ನವಕುಂಕುಮಾರುಣಂ ವದಂಚ ತತ್ ಕೋಮಲಗೋಭಿರಂಜಿತಂ ಜಗೌಕಲಂ ವಾಮದೃಶಾಂ ಮನೋಹರಂ. ಚಂದ್ರೋದಯವಾಗಿದೆ. ಆ ಚಂದ್ರೋದಯದ ಆ ಕಿರಣಗಳು ಜಗತ್ತಿನ ದುಃಖವನ್ನೆಲ್ಲ ಕೈಯಿಂದ ಹೇಗೆ ಒರೆಸ್ತಾ ಇದೆಯಂತೆ. ಆ ಭಾವ ಎಷ್ಟಿದೆ ಅಂದರೆ, ಪ್ರೇಮದಿಂದ ಪ್ರಿಯತಮೆಯ ಕಣ್ಣೀರನ್ನು ಒರೆಸೋ ಹಾಗೆ ಅಂತ ಧ್ವನಿ ಇದೆ. ಅಷ್ಟೂ ಜನ ದುಃಖಿತರು. ಬರೀ ಇವರಲ್ಲ, ಜಗತ್ತಿನ ಅಷ್ಟೂ ಜನರ ದುಃಖವನ್ನು ಕೋಮಲವಾದ ತಮ್ಮ ಕಿರಣಗಳಿಂದ ಚಂದ್ರ ಪೂರ್ವ ದಿಕ್ಕಿನೆಲ್ಲ ಉದಿಸ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ, ಪೂರ್ವದಿಗ ಗಂಗನೆಯ ಮುಖವನ್ನು ಒರೆಸ ಹಾಗೆ ಜಗತ್ತಿನ ಎಲ್ಲವನ್ನೂ ದುಃಖವನ್ನು ಒರೆಸಬೇಕು ನಾನು. ಇಂದು ಜಗತ್ತಿನಲ್ಲಿ ಯಾರಿಗೂ ದುಃಖ ಇರಬಾರದು, ಅಂಥ ಪ್ರೇಮವನ್ನು ನಾನು ಇವತ್ತು ತೋರಿಸ್ತೇನೆ ಅಂದರೆ, ಚಂದ್ರನ ಆ ಪ್ರಕೃತಿಯ ಆ ರಮಣೀಯತೆಯ ನಡುವೆಯಲ್ಲಿ ಭಗವಂತನ ಪ್ರೇಮವನ್ನು ಅವರು ಅನುಭವಿಸ್ತಾರೆ. ಎಷ್ಟು ಚೆನ್ನಾಗಿದೆ. ಪ್ರಾಚ್ಯಾವಿಲಿಂಪನ್ ಅರುಣೇನ ಶಂತಮೈ. ಈ ಪದಗಳಿದೆಯಲ್ಲ, ಶಂ ಅಂದ್ರೆ ಆತ್ಮಸುಖ, ಶಂ ಶಂತರ ಶಂತಮ, ಆತ್ಮಸುಖದ ಪರಮಾವಧಿಗೆ ಹೋಗಿದ್ದಾರೆ. ನಿಜವಾದ ಆ ಜ್ಞಾನಿಗಳು ಯಾವ ಪ್ರೇಮದ ಆನಂದವನ್ನು ಪರಮಾತ್ಮನಲ್ಲಿ ಪಡೀತಾರೋ ಅಂಥ ಪ್ರೇಮವನ್ನು ಕೊಡುವಂಥ ಸಮಯ ಪೂರ್ವ ದಿಕ್ಕನ್ನು ಅರುಣೇನ. ಈ ಅರುಣ ಅನ್ನೋ ಪದ ಇದೆಯಲ್ಲ, ಅದು ಅರುಣೋದಯದ ಬಣ್ಣ. ಅದು ಒಂದು ಪ್ರೇಮಕ್ಕೂ ದುಃಖವನ್ನು ಒರೆಸೋದಕ್ಕೂ ಎಲ್ಲಕ್ಕೂ ಶಾಂತವಾದಂಥದ್ದು. ಅಂತಹ ಶಾಂತವಾದ ಆ ಸಂದರ್ಭದಲ್ಲಿ
ಸಕಲ ಪ್ರಜೆಗಳ ದುಃಖವನ್ನು ಅಳಿಸಬೇಕು ಅಂಥೇಳಿ ಪ್ರಿಯಾಯ ಇವ ದೀರ್ಘದರ್ಶನ, ತುಂಬ ಮುಂದಾಲೋಚನೆ ಮಾಡುವಂಥ ವಿವೇಕಿ. ಸರಿಯಾಗಿ ಹೇಗೆ ನಾನು ಪ್ರೇಮವನ್ನು ತೋರಿಸಿದರೆ ಪ್ರೇಮಕ್ಕೆ ಅಭಿವ್ಯಕ್ತಿ ಅನ್ನೋದು ಬಹಳ ಮುಖ್ಯ, ನೆನ್ಪಿಟ್ಕೋಬೇಕು. ನಾವು ಪ್ರೇಮವನ್ನು ತೋರಿಸೋದ್ರಲ್ಲೇ ನಾವು ಜೀವನದಲ್ಲಿ ಸರಿಯಾದಂಥ ಸಾರ್ಥಕವನ್ನು ಬಳಸ್ತೇವೆ. ಭಗವಂತ ಈಗ ನಾನು ತೋರಿಸ್ಬೇಕು ಪ್ರೇಮವನ್ನು ಅಂಥೇಳಿ ದೀರ್ಘದರ್ಶನ ಪ್ರಿಯಾಯ ಪ್ರಿಯತಮರ ದುಃಖವನ್ನಷ್ಟನ್ನು ನಾನು ಇವತ್ತು ತೋರಿಸ್ಬೇಕು ಅಂತ ನಿಶ್ಚಯ ಮಾಡಿದ್ದಾನೆ. ಕುಮುದ್ವಂತಂ ಅಖಂಡ ಮಂಡಲಂ, ಅವನಿಗೆ ಚಂದ್ರನಿಗೆ ನೀಲಿ ಕಮಲ ಇದೆಯಲ್ಲ, ಕನ್ನ ಇದ್ದಿಲ್ಲ, ಬಹಳ ಪ್ರಿಯ. ಅದನ್ನು ಅರಳಿಸ್ಬೇಕು ಕಿರಣಗಳಿಂದ. ಅದನ್ನು ಕನ್ನೈದೆಲೆಯನ್ನು ಅರಳಿಸುವಾಗಲೂ ಆ ಕಿರಣಗಳು ಕೋಮಲವಾಗಿದೆಯಂತೆ. ಕೋಮಲವಾದ ಕಿರಣಗಳು, ಕೋಮಲವಾದ ಯಮನೆಯ ಆ ಮರಳು, ಆ ಬೆಳದಿಂಗಳು, ಆ ಕಾಡು, ಎಂಥ ಶಾಂತಮವಾದಂಥ ತಂಪಾದ ಸಂದರ್ಭ. ಅದನ್ನು ಹೇಳ್ತಾರೆ ರಮಾನನಾಭಂ. ಈ ರಮಾನನಾಭಂ ಅಂದರೆ ಲಕ್ಷ್ಮಿಯ ಮುಖದಂತೆ ಪೂರ್ವ ದಿಕ್ಕು ಹೊಳಿತಾ ಇದೆ. ಪರಮಾತ್ಮ ಆ ಪೂರ್ವ ದಿಕ್ಕನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮಿಯೇ ಅಲ್ಲಿ ನಿಂತಿದ್ದಾಳು ಅಂತ ಅನ್ನಿಸ್ಬೇಕು. ಆ ರೀತಿ ನವ ಕುಂಕುಮಾರುಣಂ, ಹೊಸದಾದಂಥ ಕುಂಕುಮದಂತೆ ಕೆಂಪಾಗಿರುವಂಥ ಪೂರ್ವ ದಿಕ್ಕು. ವನಂಚ ತತ್ಕೋಮಲ ಗೋಭಿರಂಜಿತಂ, ಆ ಅಖಂಡ ಕಾಡೆ ಬೆಳದಿಂಗಳಿಂದ ಬಹಳ ಸುಂದರವಾಗಿದೆ. ಬೆಳದಿಂಗಳಲ್ಲಿ ನೋಡುವ ಕಾಡಿದೆಯಲ್ಲ, ಆ ಸೌಂದರ್ಯ ಈ ಸೂರ್ಯನ ಬೆಳಕಲ್ಲಿ ಗೊತ್ತಾಗಲ್ಲ. ಯಾಕಂದರೆ ಸೂರ್ಯನ ಬೆಳಕು ವಿಶೇಷವಾಗಿ ಎದ್ದು ತೋರಿಸ್ಬಿಡುತ್ತೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಚೆನ್ನಾಗಿದೆ, ಹಾಗಲ್ಲ, ಇಲ್ಲವೇ ಇಲ್ಲ, ಎಲ್ಲವೂ ಚೆನ್ನಾಗಿದೆ ಬೆಳದಿಂಗಳಲ್ಲಿ. ಬೆಳದಿಂಗಳ ಊಟ ಇದೆಯಲ್ಲ ಅದ್ಭುತ. ಸ್ನೇಹಿತರು ಸೇರಬೇಕು, ಆ ಕಾಳ ಆಗಬೇಕು, ಅದರ ಮಧ್ಯದಲ್ಲಿ ಇರಬೇಕು. ಅಂತಹ ಸಂದರ್ಭದಲ್ಲಿ ಯಾರಿಗೆ ಯಾವ ರಾಗದಲ್ಲಿ ಹಾಡಿದರು ಇವರು ಹಾಡ್ತಾರಲ್ಲ, ಅಂಥ ಸುಂದರವಾದ ಹಾಡನ್ನು ನಾನು ಹೇಳಿದೆ. ಏನೂ ಇಲ್ಲ, ನಿಮಗೂ ಸಾಹಿತ್ಯ ಇಲ್ಲ, ನಮಗೂ ಇಲ್ಲ. ಕೃಷ್ಣನ ಅದು ಹೇಳೋ ಅಂತಂದಿದ್ದೆ, ಹೂಂದ ಸಾಹಿತ್ಯ ಬಾಯಿ ಬರಲ್ಲ ಅಂದ. ಕೊಡ್ತೀನಿ ಯಾರಿಗೆ ಹೆಂಗೆ ಕಳಿಸಿದ್ದೀನಿ ನನ್ನ ಹತ್ರನೂ ಇದೆ. ಅದನ್ನೇ ಹಾಕಿ ಸಾಕು, ಮುಂದಕ್ಕೆ ಹೋದ್ರಿ. ಇದಕ್ಕೆ ಯಾವಾಗಲೂ ಅಷ್ಟೇ ಭಾಗವತದಲ್ಲೇ ಸ್ವಾರಸ್ಯ ಇದೆ. ಸಾಕು, ಹೋದ್ರಿ. ನಿಶಮ್ಯ ಗೀತಂ ತದನಂಗವರ್ಧನಂ ವ್ರಜಸ್ತ್ರಿಯಗ ಕೃಷ್ಣ ಗೃಹೀತ ಮಾನಸಾಗ. ನಿಶಮ್ಯ ಗೀತಂ ತದನಂಗವರ್ಧನಂ ವ್ರಜಸ್ತ್ರಿಯ ಕೃಷ್ಣ ಗೃಹೀತ ಮಾನಸಾಗ. ಆಜಗ್ಮುರನ್ಯೋನ್ಯಮಲಕ್ಷಿತೋದ್ಯಮಾಗ ಸ ಯತ್ರ ಕಾಂತೋ ಜವಲೋಲಕುಂಡಲಾಗ. ದುಹಂತ್ಯೋಭಿಯಯುಃ ಕಾಶ್ಚಿತ್ ದೋಹಂ ಹಿತ್ವಾ ಸಮುತ್ಸುಕಾಗ. ಪಯೋಧಿಶ್ರಿತ್ಯ ಸಂಯಾವಂ ಅನುದ್ವಾಸ್ಯಾಪರಾಯಯುಃ. ಆ ಪರಮಾತ್ಮನ ಗೀತೆ ಹಾಡಿದ್ದಿತ್ತಲ್ಲ, ಪ್ರೇಮದ ಕರೆ ಅದು. ಆ ಸಾಕ್ಷಾತ್ ಪರಮಾತ್ಮನು ಅವನು ಹೇಳ್ತಾನೆ, ಅನೇನ ಜೀವೇನ ಆತ್ಮನ ಅಂತ. ಎಲ್ಲ ಜೀವರು ನನ್ನ ಆತ್ಮರೇ ಅಂತ ಹೇಳಿದಾಗ ಆತ್ಮನ ಕರೆ ಹೇಗಿರುತ್ತೆ, ಎಷ್ಟು ಸುಂದರವಾಗಿದೆ. ಅವನ ಗೀತೆಯನ್ನು ಕೇಳಿದ ಕೂಡಲೇ ಇವರ ಹೃದಯದಲ್ಲಿರುವಂಥ ಆಸೆ ಎಲ್ಲ ಬೆಳೆದೋಯ್ತು. ಎಷ್ಟರ ಮಟ್ಟಿಗೆ ಬೆಳೆದೋಯ್ತು ಅಂದರೆ ಜಗತ್ತಲ್ಲಿ ಏನೂ ಬೇಡ, ಅವನೇ. ಮನುಷ್ಯನಿಗೆ ಪರಮಾತ್ಮನೇ ಬೇಕು ಅಂತ ಬರೋದು ಎಲ್ಲೋ ಕೋಟಿಗೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧೈ. ಹೀಗೆ ಅನಂಗವರ್ಧನಂ ಅಂದರು. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಪರಮಾತ್ಮನನ್ನು ನಾವು ಪ್ರೀತಿಸೋಕೆ ಹೋಗುವಾಗ ಹೇಗೆ ಪ್ರೀತಿಸಿದ್ರು ಅದು ಒಪ್ಕೊಳ್ಳುವಂಥದ್ದು ಅಂತ. ನೀವು ಸಿಟ್ಟಾಗಿ ಹೇಳಿದರು, ಕಾಮದಿಂದ ಹೋದರು, ಭಯದಿಂದ ಹೋದರು, ಯಾವ್ದು ಹೇಳಿದ ಮುಂದೆ ಹೇಳ್ತಾರೆ ಅವರು. ಪರಮಾತ್ಮನ ಪ್ರೇಮಕ್ಕೆ, ಲೋಕದ ಪ್ರೇಮಕ್ಕೆ ನಿಯಮ ಇದೆ. ನಾನು ಮುಂಚೆನೇ ಹೇಳಿದೆ, ಕೌಟುಂಬಿಕ ವ್ಯವಸ್ಥೆಯಲ್ಲೂ ಸಾಮಾಜಿಕ ವ್ಯವಸ್ಥೆಯಲ್ಲೂ ಪ್ರೇಮಕ್ಕೆ ತುಂಬ ನಿಯಮ ಇದೆ. ಅಲ್ಲಿ ಮಾತ್ರ ಹಾಗೆ ಹೇಳೋ ಹಾಗಿಲ್ಲ. ಪ್ರಕೃತಿಯ ಪ್ರೇಮದಲ್ಲಿ ಆ ನಿಯಮ ಸಡಿಲು. ಯಾರು ಬೇಕಾದ್ರೂ ಪ್ರಕೃತಿಯನ್ನು ಎಷ್ಟು ಬೇಕಾದ್ರೂ ಪ್ರೀತಿಸ್ಬೋದು. ಇನ್ನು ಪರಮಾತ್ಮನ ಪ್ರೇಮ ನೀವು ಹೇಗಾದರೂ ಕರೀರಿ, ನೀವು ಅಪ್ಪ ಅಂತಾದರೂ ಅನ್ನೇ, ಮಗು ಅಂತಾದರೂ ಅನ್ನೇ, ಗೆಳೆಯ ಅಂತಾದರೂ ಅನ್ನೇ, ಅಥವಾ ಸಖ ಅಂತಾದರೂ, ಹೇಗಾದರೂ ಯಾವ ರೀತಿ ಕರೆದರೂ ಕೂಡ ಒಪ್ಕೊಳ್ಳುವಂಥದ್ದು. ಇವರು ಪ್ರಿಯತಮ, ನನ್ನ ಅತ್ಯಂತ ಪ್ರಿಯತಮ ಅಂಥೇಳಿ ಅವರು ಕರೆದರು, ಒಪ್ಕೊಳ್ಳುವಂಥದ್ದೇ.
ಅಲ್ಲಿ ಪ್ರಿಯತಮ ಅಂದರೆ ಪತಿ ಅಂತ ಅರ್ಥ ಅಲ್ಲ. ಅದು ಕಾಂತ, ನಮ್ಮಲ್ಲಿ ಕಾಂತ ಅನ್ನೋ ಪದ ಇದೆಯಲ್ಲ, ಸಂಸ್ಕೃತ ಪದ, ಅದಕ್ಕೆ ಕನ್ನಡದಲ್ಲಿ ಅರ್ಥ ಹೇಳೋಕ್ಕಾಗಲ್ಲ. ಕಾಂತ ಅಂದರೆ ಹೆಂಡತಿ, ಹೆಂಡತಿ ಅಲ್ಲ ಅದು, ಹೆಂಡತಿ ಅನ್ನೋ ಪದ ಅರ್ಥವೇ ಅಲ್ಲ. ಅಂಥ ಪ್ರೇಮವನ್ನು ಕೇಳಿದರು ಕೃಷ್ಣ ಗೃಹೀತ ಮಾನಸ. ಪರಮಾತ್ಮ ಮನಸ್ಸನ್ನು ಎಳೆದ ಮೇಲೆ ಎಲ್ಲಿರುತ್ತೆ? ಮನಸ್ಸೇ ಇಲ್ಲ, ಬರೀ ದೇಹ. ಪರಮಾತ್ಮನ ಪ್ರೇಮದ ಗೀತೆಯಿಂದ ಅಷ್ಟೂ ಗೋಪಿಕಾಸ್ತ್ರೀಯರ ಮನಸ್ಸು ಪರಮಾತ್ಮನ ಕಡೆ ಹೊರಟು ಬಿಡ್ತು. ಅನ್ಯೋನ್ಯ ರಾಜದ್ಮೋಹ ಅಂತ ಅಷ್ಟು ಜನ ಒಬ್ಬರನ್ನೇ ಇಷ್ಟಪಟ್ಟರು, ಒಬ್ಬರಿಗೂ ಮಾತ್ಸರ್ಯ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಕೃಷ್ಣನ ಹತ್ರ ಹೋಗಬೇಕು. ಅಲಕ್ಷಿತೋದ್ಯಮ, ಅವರ ಕೆಲಸವನ್ನು ನೋಡಲೇ ಇಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಭಗವಂತ ಹೇಳಿದ ಇವರಿಗೆ. ಏನೇ ಕರ್ತವ್ಯ ಇರಲಿ ಬಿಟ್ಟರು, ಅಲ್ಲೇ ಬಿಟ್ಟರು ಆ ಕ್ಷಣದಲ್ಲಿ. ಯದ ಹರೇವ ವಿರಜತ್ ತದ ಹರೇವ ಪ್ರವ್ರಜೇತ್. ಯಾವಾಗ ಪರಮಾತ್ಮನೇ ಬೇಕು ಅಂತ ಒಂದು ಪ್ರೇಮ ಬಂತೋ, ಅಲಕ್ಷಿತೋದ್ಯಮ ಸಯತ್ರ ಕಾಂತೋ ಜವಲೋಲ ಕುಂಡಲ. ಓಡ್ತಾ ಬರ್ತಾ ಇದ್ದಾರಂತೆ, ಎಷ್ಟು ವೇಗವಾಗಿ ಬರ್ತಾ ಇದ್ದಾರೆ ಅಂದರೆ ಹಾಕಿರೋ ಇದೆಲ್ಲ ಕುಂಡಲವೆಲ್ಲ ಕುಣಿತಾ ಇದೆ. ಹಾಗೆ ಕೃಷ್ಣನ ಹಾಡನ್ನು ಕೇಳ್ತಾ ಹಾಡಿನ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಅಂತ, ಎಲ್ಲಿದ್ದಾನೆ ಕೃಷ್ಣ? ಕಾಡು ಮಧ್ಯದಲ್ಲಿದ್ದಾನೆ, ಅಲ್ಲಿಗೆ ಓಡ್ತಾ ಇದ್ದಾರೆ. ಓಡೋಕ್ಕೆ ಮುಂಚೆ ಅವರು ಕೆಲವರು ಹಾಲು ಕರೆಸ್ತಾ ಇದ್ರಂತೆ, ಕೆಲವರು ದೋಹಂ ಹಿತ್ವ ಹಾಲು ಅಲ್ಲೇ ಇಟ್ಟರು, ಕೊಟ್ಟಿಗೆಲ್ಲೇ ಇಟ್ಟರು ಓಡೋರು, ಮನೆ ಒಳಗೂ ಇಡೋಕೆ ಹೋಗಲಿಲ್ಲ. ಇನ್ನು ಕೆಲವರು ಹಾಲನ್ನು ಮೇಲೆ ಕಾಯಿಸೋಕೆ ಇಟ್ಟಿದ್ರು, ಅದೇ ಹೆಪ್ಪುಕಟ್ಟಿತ್ತು, ಉಕ್ತಾ ಇದೆ, ಏನಾದ್ರು ಆಗಲಿದ್ರು ಬಿಟ್ಟರು ಹೋದರು. ಹೀಗೆ ಮನುಷ್ಯನಿಗೆ ಕರ್ತವ್ಯದಲ್ಲಿ ಏನೇ ಆಗಲಿ ಬೇಕಾದದ್ದು ಆಗಲೇಬೇಕು ಬೇಕು ಅಂಥೇಳಿ ಅನುದ್ವಾಸ್ಯಾಪರಾಯು, ಯಾವುದನ್ನು ಉದ್ವಾಸನೆ ಮಾಡಲಿಲ್ಲ, ಯಾವ ಕೆಲಸವನ್ನು ನೋಡಲಿಲ್ಲ. ಈ ಸಯತ್ರ ಕಾಂತ, ಎಲ್ಲಿ ಪರಮಾತ್ಮ ಇದ್ದಾನೋ ಅಲ್ಲಿ ನಾವು ಮುಟ್ಲೇಬೇಕು. ಅವನು ನಾವು ಕರೆದಾಗ ಅವನು ಬರೋಲ್ಲ, ಅವನು ಕರೆದಾಗ ನಾವು ಹೋಗದೇ ಇರೋದುಂಟ, ಸಾಧ್ಯವೇ ಇಲ್ಲ ಅಂಥೇಳಿ ಓಡ್ತಾ ಇದ್ದಾರೆ. ಹೇಗೆ ಓಡಿದರು ಅಂತ ಭಾಗವತಕಾರ ಹೇಳ್ತಾರೆ. ಇದು ವಿಶೇಷವಾಗಿ ಪರಮಾತ್ಮನಿಗಾಗಿ ಎಲ್ಲವನ್ನೂ ಬಿಟ್ಟು ಹೋಗಬೇಕು ಅನ್ನೋಕ್ಕೋಸ್ಕರ ಹೇಳ್ತಾ ಇರೋದು. ಕರ್ತವ್ಯವನ್ನು ಮಾಡಬೇಕು ಅನ್ನೋ ವಿಷಯ ಬೇರೆ, ಆದರೆ ಕರ್ತವ್ಯಕ್ಕಿಂತ ಭಕ್ತಿ ಹೆಚ್ಚು. ಭಕ್ತಿ ಅನ್ನುವಂಥದ್ದು ಪರಮಾತ್ಮನೇ ಬೇಕು ಅಂತ ಬಂದಿದ್ರೆ ಅದಕ್ಕಾಗಿ ಎಲ್ಲವನ್ನು ಬಿಡಬೇಕಾಗತ್ತೆ. ಪರಿವೇಶಯಂತ್ಯಃ ತದ್ಧಿತ್ವಾ ಪಾಯಯಂತ್ಯಃ ಶಿಶೂನ್ ಪಯಃ ಶುಶ್ರೂಷಂತ್ಯಃ ಪತೀನ್ ಕಾಶ್ಚಿತ್ ಅಶ್ನಂತ್ಯೋಪಾಸ್ಯ ಭೋಜನಂ ಲಿಂಪಂತ್ಯಃ ಪ್ರಮೃಜಂತ್ಯಃ ಅನ್ಯಾಃ ಅಂಜಂತ್ಯಃ ಕಾಶ್ಚಲೋಚನೆ ವ್ಯತ್ಯಸ್ತವಸ್ತ್ರಾಭರಣಾಃ ಕಾಶ್ಚಿತ್ ಕೃಷ್ಣಾಂತಿಕಂ ಯಯುಃ ತಾವಾರ್ಯಮಾಣಾಃ ಪತಿಭಿಃ ಪಿತೃಭಿಃ ಭ್ರಾತೃಬಂಧುಭಿಃ ಗೋವಿಂದಾಪಹೃತಾತ್ಮಾನಃ ನನ್ಯವರ್ತಂತ ಮೋಹಿತಾಃ ಅಂತರ್ಗೃಹಗತಾಃ ಕಾಶ್ಚಿತ್ ಗೋಪ್ಯೋ ಲಬ್ಧ ವಿನಿರ್ಗಮಾಃ ಕೃಷ್ಣಂ ತದ್ಭಾವನಾಯುಕ್ತಾಃ ದದ್ಯುಃ ಮೀಲಿತಲೋಚನಾಃ ದುಸ್ಸಹ ಪ್ರೇಷ್ಠ ವಿರಹ ತೀವ್ರತಾಪ ಧುತಾಶುಭಾಗ ಧ್ಯಾನ ಪ್ರಾಪ್ತಾಚ್ಯುತಾಶ್ಲೇಷ ನಿರ್ವೃತ್ಯ ಕ್ಷೀಣಮಂಗಳಾಗ ತಮೇವ ಪರಮಾತ್ಮಾನಂ ಜಾರಬುದ್ಧ್ಯಾಪಿ ಸಂಗತಾಗ ಜಗುಃ ಗುಣಮಯಂ ದೇಹಂ ಸದ್ಯಃ ಪ್ರಕ್ಷೀಣಬಂಧನಾಗ. ಬಡಿಸ್ತಾ ಇದ್ದವರು ಅಲ್ಲೇ ಇಟ್ಟರು, ಬಡಿಸೋದನ್ನು ಪೂರ್ತಿ ಮಾಡಲಿಲ್ಲ, ಹಾಗೆ ಬಿಟ್ಟು ಹೊರಟರು. ಮಗುವಿಗೆ ಹಾಲು ಕುಡಿಸ್ತಾ ಇದ್ದವರು ಮಗುವನ್ನು ಮಲಗಿಸಿದ್ರು, ಓಡಿದ್ರು. ಅಂದರೆ ಅವರ ಕರ್ತವ್ಯಕ್ಕೂ ಆ ಪ್ರೇಮಕ್ಕೂ ಒಂದು ಸಂಘರ್ಷ ಬಂದಾಗ, ಇಲ್ಲ ಪ್ರೇಮವೇ ನಮಗೆ, ಪರಮಾತ್ಮನ ಪ್ರೇಮವೇ ಮುಖ್ಯ. ಅದು ಏನೇ ಆಗಲಿ, ಏನಾದರೂ ನಷ್ಟವಾಗಲಿ, ಈ ನಷ್ಟವನ್ನು ಅನುಭವಿಸೋಕ್ಕಾಗಲ್ಲ, ಪರಮಾತ್ಮನನ್ನು ನೋಡಿದ್ರೆ ಆಗೋಲ್ಲ ಅಂಥೇಳಿ ಶುಶ್ರೂಷಂತ್ಯ ಪತೀನ್ ಕಾಂಶ್ಚಿತ್. ಪತಿಯ ಸೇವೆ ಮಾಡ್ತಾ ಇದ್ದವರು ಪತಿ ಸೇವೆಯನ್ನು ಬಿಟ್ಟು ಹೊರಟು, ಅರ್ಧ ಊಟ ಮಾಡಿದ್ರು, ಪಾತ್ರೆನೂ ಅಲ್ಲೇ ಬಿಟ್ಟರು, ಬಾಯಿಗೂ ಹಾಕ್ಕೊಂಡ್ರು, ಇದು ಹಾಗೆ ಓಡ್ಬಿಟ್ರು, ಕೈಯೂ ತೊಳಿಲಿಲ್ಲ, ಎಂಜಲ್ಗೆ ಹಾಗೆ ಓಡಿದರು. ಕೆಲವರು ಇದನ್ನು ಹಚ್ಕೋತಾ ಇದ್ರು, ಎಲ್ಲೆಲ್ಲಿ ಹಚ್ಚಿದ್ರೋ ಏನೋ, ಇಲ್ಲಿ ಹಚ್ಚೋದು ಇಲ್ಲಿ ಹಚ್ಬಿಟ್ರೋ ಏನೋ, ಎಲ್ಲಿ ಹಚ್ಚಿದ್ರೋ ಏನೋ,
ಆ ಅಂಜಂತ್ಯ ಕಾಡಿಗೆ ಹಚ್ತಾ ಇದ್ದವ್ರು ಕಾಡಿಗೆ ಹಚ್ಚೋದನ್ನು ಬಿಟ್ಟರು. ಅಂದರೆ ನಾವು ಎಲ್ಲಿ ಸೇರಬೇಕೋ ಅದಕ್ಕೆ ನಮ್ಮ ಸ್ವರೂಪ ಹೇಗಿರಬೇಕು ಅನ್ನೋದು ಮುಖ್ಯ ಅಲ್ಲ, ಮುಂಚೆ ಅಲ್ಲಿ ಹೋಗಿ ಸೇರಬೇಕು. ವ್ಯತ್ಯಸ್ತ ವಸ್ತ್ರಾಭರಣ ಅಂತಾರೆ. ಆಭರಣಗಳನ್ನು ವಸ್ತ್ರಗಳನ್ನು ಎಲ್ಲೆಲ್ಲಿ ಹೇಗಾಗೋ ಹಾಕೊಂಡ್ಬಿಟ್ಟು ಎಲ್ಲ ವ್ಯತ್ಯಾಸವಾಗಿ ಹೋಯಿತು, ಯಾವುದನ್ನು ನೋಡ್ಕೊಳ್ಳಿಲ್ಲ. ಹಾಗೆ ಓಡ್ತಾ ಇದ್ದಾರೆ. ಕೃಷ್ಣನ ಬಳಿಗೆ ಹೋದರೆ ಅವನ ಕರೆಯನ್ನು ನಾವು ಒಪ್ಕೊಂಡಾಗತ್ತೆ. ಅವನು ಕರೆದ ಮೇಲೆ ನಾನು ಬಿಡೋಲ್ಲ ಅಂಥೇಳಿ ಎಲ್ಲರೂ ಓಡ್ತಾ ಇದ್ದಾರೆ. ಓಡ್ತಾ ಇರೋದನ್ನು ಆ ಮನೆಯವರು ನೋಡಿದರು. ಅಯ್ಯೋ ಎಲ್ಲ ಓಡೋಗ್ತಾರೆ ಅಂತ ಕೆಲವರನ್ನು ಬಾಯಿ ಹಾಕೊಂಡ್ಬಿಟ್ರು, ಹೊರಗಡೆಯಿಂದ ಓಡೋಗ್ಬಿಡ್ತಾರೆ ಅಂತ. ಆದರೆ ಆ ಪತಿ ಪಿತೃ ಭ್ರಾತೃ ಬಂಧುಗಳು ಯಾರ್ಯಾರಂತ ತಡೆದೋ ಒಂದು 3-4 ಜನ ಇರ್ಬೋದು, ಅವರೆಲ್ಲರಿಗೂ ಕೂಡ ಒಳಗಡೆ ಜೀವವೇ ಇಲ್ಲ. ಗೋವಿಂದ ಅಪಹೃತಾತ್ಮನ, ಪರಮಾತ್ಮ ಮನಸ್ಸನ್ನು ತಗೊಂಡೋದ, ಇಲ್ಲಿ ಶರೀರ ಮಾತ್ರ ಉಳಿದಿದೆ. ಅವರು ಹೇಳಿದರು ಇದಾಗಲ್ಲ, ನಾವು ಹೋಗಬೇಕು ಅಂತ ಬಾಗಿಲು ಕೊಟ್ಟಿದ್ರು. ಅಲ್ಲಿ ಭಾಗವತ್ಕಾರ ಹೇಳ್ತಾರೆ ಪರಮಾತ್ಮನ ಮೋಹ ಬಂದಿದೆ ಅಂತ. ಇದು ಈ ಪದ ಇದೆಯಲ್ಲ, ಆ ಮೋಹ ಅನ್ನೋ ಪದ ಪ್ರಪಂಚದ ಪ್ರೇಮದಲ್ಲಿ ಬಳಸೋದು. ಪರಮಾತ್ಮನ ಪ್ರೇಮದ ತೀವ್ರತೆ ಬಂದರೆ ಪರಮಾತ್ಮನಲ್ಲಿ ಮೋಹಿತರಾದರು ಅಂತ ಆ ಪದವನ್ನು ಬಳಸಿದ್ದಾರೆ. ಹೀಗೆ ಕೆಲವರು ಮನೆಯೊಳಗಿದ್ದವರು ಹೇಗೆಗೂ ಹೊರಗೋಕೆ ಆಗದೇ ಇದ್ದಾಗ ಪರಮಾತ್ಮನನ್ನು ಹೀಗೆ ಧ್ಯಾನ ಮಾಡ್ತಾ ಅವನ ಭಾವನೆಯಲ್ಲೇ ಕಣ್ಣು ಮುಚ್ಚಿಕೊಂಡು ಅವರು ಏನು ಅಂದುಕೊಂಡ್ರು ಅಂತ ಭಾಗವತಕಾರ 2 ಲೈನಲ್ಲಿ ಹೇಳ್ತಾ ಇದ್ದಾರೆ. ತಡೆಯೋಕ್ಕಾಗಲ್ಲ, ಅಂಥ ಪ್ರಿಯತಮನ ವಿರಹದಲ್ಲಿ ನಾವು ಬದುಕೋದಿಲ್ಲ ಅನ್ನುವಂತಹ ಒಂದು ದುಃಖ ಬಂತು, ತೀವ್ರವಾದ ತಾಪ. ಆ ತಾಪ ಬಂದರೆ ಅಷ್ಟು ಪೂರ್ವ ಜನ್ಮದಿಂದ ಇವತ್ತಿನವರೆಗೆ ಅಷ್ಟು ಪಾಪವು ಸುಟ್ಟೇ ಹೋಗ್ಬಿಡ್ತು. ಮನುಷ್ಯ ದುಃಖವನ್ನು ಅನುಭವಿಸಿದರೆ ಪಾಪ ನಾಶವಾಗುತ್ತೆ ಅಂತ ಶಾಸ್ತ್ರ. ಎಷ್ಟು ದುಃಖ ಅನುಭವಿಸಿದ್ರು ಅಂದರೆ ಜನ್ಮಾಂತರದ ಅಷ್ಟೂ ಪಾಪಗಳು ಅವರು ಕೃಷ್ಣನನ್ನು ಪಡೆಯದ ದುಃಖದಿಂದ ಪೂರ್ಣ ಪಾಪನಾಶವಾಯಿತು. ಇನ್ನು ಪರಮಾತ್ಮನ ಹೃದಯದಲ್ಲಿ ಧ್ಯಾನ ಮಾಡಿದ್ರಲ್ಲ, ಧ್ಯಾನದಿಂದಲೇ ಪರಮಾತ್ಮನನ್ನು ಕಟ್ಕೊಂಡ್ಬಿಟ್ರು, ಆಲಿಂಗಿಸ್ಕೊಂಡ್ರು. ಅದೊಂದು ಆನಂದ ಬಂತಲ್ಲ, ಆ ಆನಂದದಲ್ಲಿ ಹಿಂದಿನ ಅಷ್ಟೂ ಪುಣ್ಯಗಳು ಪೂರ್ಣವಾಗಿ ನಾಶ ಆದವು. ಅಪುಣ್ಯ ಪುಣ್ಯೋ ಪರಮೇ ಯಂ ಪುನರ್ಭವ ನಿರ್ಭಯ ಶಾಂತ ಸನ್ಯಾಸಿನೋ ಯಾಂತಿ ತಸ್ಮೈ ಮೋಕ್ಷಾತ್ಮನೇ ನಮಃ. ಅಲ್ಲೇ ಮುಕ್ತರಾಗ್ಬಿಟ್ರು, ಅಲ್ಲೇ ಶರೀರವನ್ನು ಬಿಟ್ಟರು, ಪರಮಾತ್ಮನಲ್ಲಿ ಐಕ್ಯರಾದರು. ಅಂದರೆ ಪರಮಾತ್ಮ ಸಿಗಲಿಲ್ಲ ಅನ್ನೋದನ್ನು ತಮ್ಮ ಧ್ಯಾನದಿಂದಲೇ ಪರಮಾತ್ಮನ ಸೇರಿ ಶರೀರವನ್ನೇ ಬಿಟ್ಬಿಟ್ರು ದೇಹ ಮನೆಯೊಳಗೆ. ಹೀಗೆ ಪರಮಾತ್ಮನನ್ನು ಜಾರಬುದ್ಧ್ಯಾಪಿ ಸಂಗತ, ನಿಜವಾದ ಸ್ವರೂಪವನ್ನು ಆತ್ಮನನ್ನು ಕಾಣಲಿಲ್ಲ. ದಿನ ನೋಡ್ತಾ ಇದ್ರಲ್ಲ, ಇವನಲ್ಲಿ ಸೇರಬೇಕು, ಇವನು ನಮ್ಮ ಪ್ರಿಯತಮ ಅನ್ನೋ ಪ್ರೇಮದಲ್ಲೇ ಸೇರಿದರೂ ಕೂಡ ಈ ತ್ರಿಗುಣಾತ್ಮಕವಾದ ದೇಹವನ್ನು 3 ಗುಣಗಳನ್ನು ಮೀರಿ ಪರಮಾತ್ಮನಲ್ಲಿ ಒಂದಾಗಿ ಬಿಟ್ಟರು ಅಂತ ಹೇಳ್ತಾ ಇರೋರು ಯಾರೋ? ಪರಮ ವೈರಾಗ್ಯ ಚಕ್ರವರ್ತಿ ಶುಕ ಮಹಾಮುನಿಗಳು ಆ ಗೋಪಿಕಾ ಸ್ತ್ರೀಯರ ಪ್ರೇಮವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪರೀಕ್ಷಿತರಾಜನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ನೀವೇನು ಹೇಳ್ತಾ ಇದ್ದೀರಿ? ಕೃಷ್ಣಂ ವಿದು ಪರಂಕಾಂತಂ ನತು ಬ್ರಹ್ಮದಯಾ ಮುನೇ ಗುಣಪ್ರವಾಹೋ ಪರಮಗ ತಾಸಾಂ ಗುಣಧಿಯಾಂ ಕಥಂ. ಶ್ರೀಶುಕವಾಚ ಉಕ್ತಂ ಪುರಸ್ತಾದೇತತ್ತೇ ಚೈದ್ಯಘಾ ಸಿದ್ಧಿಂ ಯಥಾಗತಃ ದ್ವಿಷನ್ನಪಿ ಹೃಷೀಕೇಶಂ ಕಿಮುತಾಧೋಕ್ಷಜ ಪ್ರಿಯಾಗ ನೃಣಾಂ ನಿಶ್ರೇಯಸಾರ್ಥಾಯ ವ್ಯಕ್ತಿರ್ಭಗವತೋ ನೃಪ ಅವ್ಯಯಸ್ಯ ಪ್ರಮೇಯಸ್ಯ ನಿರ್ಗುಣಸ್ಯ ಗುಣಾತ್ಮನಃ ಕಾಮಂ ಕ್ರೋಧಂ ಭಯಂ ಸ್ನೇಹಂ ಐಕ್ಯಂ ಸೌಹೃದಮೇವ ಚ ನಿತ್ಯಂ ಹರೌ ವಿದಧತೋ ಯಾಂತಿ ತನ್ಮಯತಾಂ ಹಿತೇ ನ ಚೈವಂ ವಿಸ್ಮಯಕಾರ್ಯೋ ಭವತಾ ಭಗವತ್ಯಜೇ ಯೋಗೇಶ್ವರೇಶ್ವರೇ ಕೃಷ್ಣೇ ಯತ ಏತದ್ವಿಮುಚ್ಯತೆ ತಾಗ ಕೃಷ್ಣಾಂತಿಕ ಮಾಯಾದಾಗ ಭಗವಾನ್ ವ್ರಜಯೋಷಿತಃ ಅವತದ್ವದತಾಂ ಶ್ರೇಷ್ಠೋ ವಾಚಃ ಪೇಶೈಃ ವಿಮೋಹಯನ್. ಪರೀಕ್ಷಿತ್ ಮಹಾರಾಜ
ಶಾಸ್ತ್ರ ಭಾಷೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ಅವರೆಲ್ಲರೂ ಕೃಷ್ಣ ಪ್ರೇಮಿಗಳು ಹೌದು, ಆದರೆ ಪರಬ್ರಹ್ಮನ್ ಕಂಡವರಲ್ಲ, ಅವ್ರಿಗೆ ಹೇಗೆ ಮೋಕ್ಷ ಆಯಿತು? ಬ್ರಹ್ಮ ಮುಕ್ತಿರ್ನ ಭವತಿ ಜ್ಞಾನವಿಹೀನ ಸರ್ವಮತೇನ ಮುಕ್ತಿರ್ನ ಭವತಿ ಜನ್ಮಶತೇನ ಅಂತ ನೀವು ಹೇಳಿ ಜ್ಞಾನವಿಲ್ಲದೆ ಹೇಗೆ ಮುಕ್ತಿ ಆಯಿತು ಅವರಿಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಗುಣಪ್ರವಾಹೋ ಪರಮಃ ತಾಸಾಂ ಗುಣಧಿಯಾಂ ಕಥಂ. ಗುಣದಲ್ಲಿ ಪ್ರೇಮ ಬಿಟ್ಟವರು ಗುಣವನ್ನೇ ಮೀರಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ ಹೇಳಿ ಅಂತ ಪರೀಕ್ಷಿತ ರಾಜ ಕೇಳೋಣ. ಶುಕಮಹಾಮನ ಮೇಲೆ ಇದ್ರು, ನೀನು ಪ್ರಶ್ನೆ ಸರಿ ಇದೆ, ಆದರೆ ಅಂಥ ವ್ಯಕ್ತಿ ಸಿಗಬೇಕು ಜೀವನದಲ್ಲಿ. ಆ ಪರಮಾತ್ಮನಂಥ ವ್ಯಕ್ತಿ, ಅವನ ಆಚಾರ್ಯನೂ ಹೌದು, ಕಾಂತನೂ ಹೌದು, ಭಗವಾನ್ ಪರಮಾತ್ಮನೇ ಹೌದು. ಆ ವ್ಯಕ್ತಿ ಅಂಥವರಲ್ಲಿ ಹೇಗಿಟ್ಟರು ಆಗತ್ತೆ? ಲೋಕದಲ್ಲಿ ಆಗೋಲ್ಲ, ಎಲ್ಲರಲ್ಲೂ ಪ್ರೇಮ ಇಟ್ಟಾಗಲ್ಲ. ಆದರೆ ಹಿಂದೆ ಹೇಳಿದೆ ನಾನು, ಪರಮಾತ್ಮನು ಅವತಾರ ಮಾಡಿದ್ದೇ ಯಾರು ಯಾವ ಭಾವನೆಯಿಂದ ನನ್ನಲ್ಲಿ ಸೇರಿದರೋ ಅವರೆಲ್ಲರಿಗೂ ನಾನು ಒಂದೇ ಸ್ವರೂಪ. ನನಗೆ ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳಿ ಏ ಭಜಂತಿತ್ತು ಅನ್ನೋವಾಗ ಇವರು ಸೇರಿಸಿದ್ರು. ಬರೀ ಭಜಂತಿತ್ತು ಅಲ್ಲ, ಏ ಕಾಮ್ಯಂತೆ, ಏ ಬಿಭ್ಯತಿ, ಏ ದ್ವಿಷಂತಿ ಎಲ್ಲನೂ ಸೇರಿಸ್ಕೋಬೇಕು ನೀವು. ಬರೀ ಭಯ ಪ್ರೇಮ ಅಂತಲ್ಲ, ಹೇಗಾದರೂ ಆಗಲಿ ನಿರಂತರ ಪರಮಾತ್ಮನ ಸ್ಮರಣೆ ನಿಮ್ಮ ಮನಸ್ಸಲ್ಲಿ ಬಂದ್ರಾಯಿತು. ಹಿಂದೆ ಚೈತ್ಯ ಅಂದರೆ ಶಿಶುಪಾಲ ದ್ವೇಷದಿಂದ ನಿರಂತರ ಭಗವಂತ ಕೃಷ್ಣನ ಸ್ಮರಣೆ ಮಾಡಿದ. ಕಂಸ ಭಯದಿಂದ ನಿರಂತರ ಸ್ಮರಣೆ ಮಾಡಿದ. ನಿರಂತರ ಸ್ಮರಣೆ ಯಾರಲ್ಲಿ ಹೇಗಾದರೂ ಬರಲಿ. ಯಾವುದು ಹೇಳ್ತಾ ಇದ್ದಾರೆ ಅಂದರೆ, ಸ್ನೇಹಂ ಕಾಮಂ ಕ್ರೋಧಂ ಭಯಂ ಸ್ನೇಹಂ ಐಕ್ಯಂ ಸೌಹೃದಮೇವ ಚ ಅಂತ. ನೀವು ಕಾಮದಿಂದಲಾದರೂ ಮಾಡಿರಿ, ಕ್ರೋಧದಿಂದಾದರೂ ಮಾಡಿರಿ, ಭಯದಿಂದಾದರೂ ಮಾಡಿರಿ, ಅರ್ಜುನನಂತೆ ಸ್ನೇಹದಿಂದ ಮಾಡಿರಿ, ಅಥವಾ ಐಕ್ಯವಾಗಿ ಇವರಂತೆ ನಾವು ಅವನಲ್ಲೇ ಒಂದಾಗಿದ್ದೀವಿ, ಅವನ ಸ್ನೇಹವೇ ನಮಗೆ ಹೆಚ್ಚು ಅಂತ ಹೇಳಿ ಹೇಗಾದರೂ ಮಾಡಿ ಅಂಥ ಪರಮಾತ್ಮನಲ್ಲಿಟ್ಟ ಎಲ್ಲ ಭಾವನೆಗಳು ಮೋಕ್ಷವನ್ನೇ ಕೊಡುತ್ತೆ. ನಿತ್ಯಂ ಹರವು ವಿಧದತಾಂ ಯಾಂತಿ ತನ್ಮಯತ. ಯಾಕೆಂದರೆ ಪರಮಾತ್ಮ ಅವತಾರ ಮಾಡಿದ್ದೇ ಎಲ್ಲ ಭಾವಗಳನ್ನು ಸ್ವೀಕಾರ ಮಾಡೋಕ್ಕೆ. ಬರೀ ಪ್ರೇಮ ಒಂದೇ ಅಲ್ಲ, ನೀವು ಹೇಗಾದರೂ ಮಾಡಿ, ಯಾವ ರೀತಿಯಾದರೂ ಪರಮಾತ್ಮನ ಬಳಿಗೆ ಹೋದರೆ ಭಗವಂತ ತನ್ನ ಸ್ವರೂಪವನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಈ ಜ್ಞಾನಿಗಳಿರ್ತಾರಲ್ಲ, ಅವರಲ್ಲಿ ಹಾಗಲ್ಲ, ಅವರೆಲ್ಲ ಸೇವೆ ಮಾಡಬೇಕು. ಆ ಲೋಕದ ಒಳಗಡೆ ನಿಯಮ ಬೇರೆ, ಪರಮಾತ್ಮನ ನಿಯಮ. ಅದಕ್ಕೆ ನಾನು 3 ಹಂತದಲ್ಲಿ ಪ್ರೇಮದ ಕಥೆಯನ್ನು ಹೇಳಿದೆ. ಇವನು ಪ್ರೇಮವನ್ನು ತೋರಿಸುವಾಗ ಹೇಳಿದ್ದಾನೆ, ನನ್ನ ಬಳಿಗೆ ಬರೋದಾದರೆ ನೀವು ಹೇಗಾದರೂ ಬರ್ರಿ, ನಾನು ಕಳ್ಕೊತೀನಿ, ನಾನು ಪರವಾಗಿಲ್ಲ. ನಿಮ್ಮ ಮನಸ್ಸಿನ ಗುಣ ಮುಖ್ಯ ಅಲ್ಲ, ಪರಮಾತ್ಮನ ಸ್ಮರಣೆ ಮುಖ್ಯ. ನಿರಂತರವಾಗಿ ಭಗವಂತನ ಸ್ಮರಣೆ ಬರುವ ಹಾಗೆ ನಿಮ್ಮಲ್ಲಿ ಭಾವನೆ ಇದ್ದರಾಯಿತು. ಆದ್ದರಿಂದ ಅವರೆಲ್ಲರಿಗೂ ಭಗವದ್ ಭಕ್ತಿಯಿಂದ ಪ್ರೇಮವಾಯಿತು, ಇದು ಮುಕ್ತಿ ಬಂತು. ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಅವನು ಯೋಗೇಶ್ವರೇಶ್ವರ. ಅವನು ಯೋಗೇಶ್ವರ ಅಂದರೆ ಮಾಯೆಯನ್ನೇ ಕೈಯಲ್ಲಿ ಹಿಡ್ಕೊಂಡವನು. ಮಾಯಾಂ ವಶೀಕೃತ್ಯ. ಯಾವ ಮಾಯೆ ಎಲ್ಲರನ್ನು ಮೋಹಗೊಳಿಸುತ್ತೋ ಆ ಮಾಯೆಯನ್ನು ತನ್ನ ಕೈಲಿ ಇಟ್ಕೊಂಡವನು ಎಲ್ಲರ ಮಾಯೆಯನ್ನು. ಏ ಭಜಂತಿತು ಮಾಂ ಭಕ್ತಿಯ ಅಲ್ಲ ದುರತ್ಯಯ ಭಜಂತೆ ಮಾಯಾಮೇತಾಂ ತರಂತಿಕೆ. ಯಾರು ನನ್ನನ್ನೇ ಪ್ರೇಮದಿಂದ ಭಜನೆ ಮಾಡ್ತಾರೋ ಅವರು ಮಾಯಿಂದ ದಾಡ್ತಾರೆ. ನನ್ನ ಸ್ಮರಣೆ ಇದ್ದವರು ಎಲ್ಲರಿಗೂ ಆಗತ್ತೆ ಅಂತೇಳಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಶುಕಮಹಾಮುನಿಗಳು ಉತ್ತರವನ್ನು ಕೊಟ್ಟರು. ಅಂದರೆ ಇವತ್ತಿಗೂ ಯಾರು ಹೇಗಾದರೂ ಆಗಲಿ ನಿರಂತರ ಪರಮಾತ್ಮನ ಸ್ಮರಣೆ ಬರೋದಕ್ಕೆ ನಿಮ್ಮ ಮನಸ್ಸಲ್ಲಿ ಭಯದಿಂದಲೋ ದ್ವೇಷದಿಂದಲೋ ಅಥವಾ ಕಾಮದಿಂದಲೋ ಹೇಗಾದರೂ ಆಗಲಿ ನಿರಂತರ ಭಗವಾನ್ ಈ ಇವಳು ಇದ್ಲಲ್ಲ, ಅವಳ ಹೆಸರೇನು ಮತ್ತೆ ಹೋಯ್ತು, ಮೀರಾಬಾಯಿ. ಮೀರಾಬಾಯಿ ಪತಿಯಿಂದ ಸ್ವೀಕಾರ ಮಾಡಿದ್ದು, ಅವಳಿಗೂ ಅಷ್ಟೇ. ಹೇಗಾದರೂ ಆಗಲಿ ಅಂಥವರ ಪ್ರೇಮ ಅನ್ನುವಂಥದ್ದು ಖಂಡಿತವಾಗಿಯೂ ಆ ಭಗವಂತನಂತಹ ಅವತಾರ ಪುರುಷ ಸಿಕ್ಕರೆ ನಿಜವಾಗಿಯೂ ಆಗತ್ತೆ ಅಂಥೇಳಿ. ಈಗ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವರು ಬಳಿಗೆ ಬಂದರು. ಇದು ಕಾಡು ಸಮಯ, ರಾತ್ರಿ ಸಮಯದಲ್ಲಿ ಬಂದಾಗ ಅದು ಹುಡುಗಿಯರು ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ ಕೃಷ್ಣನ ಬಳಿಗೆ. ಸ್ವಾಗತಮೋ ಮಹಾಭಾಗ ಅಂತ ಹೇಳ್ತಾ ಇದ್ದಾನೆ. ಅವರನ್ನು ನೋಡಿದ ಪರಮಾತ್ಮ, ಆ ಪರಮಾತ್ಮನ ಮಾತಿದೆಯಲ್ಲ, ಎಲ್ಲೆಲ್ಲೂ ಕೃಷ್ಣನ ಮಾತು ಅತ್ಯದ್ಭುತ. ನಿಮಗೆ ಕೃಷ್ಣನಂತೆ ಮಾತಾಡೋಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನೋಡಿಬಿಡಿ, ಅಲಘೂಕೃತ ಮಗ್ರಸ್ತ ಮನಿರಸ್ತಂ ಅಸಂಕುಲಂ ರಾಜೀವನೇತ್ರೋ ರಾಜಾನಂ ಹೇತುಮದ್ ವಾಕ್ಯಂ ಉತ್ತಮಂ ಅಂತ ಹೇಳ್ತಾನೆ. ಆ ದುರ್ಯೋಧನ ಕೇಳಿದ, ಯಾಕ ನಿಮಗೋಸ್ಕರ ಮಾಡಿರೋ ರಾಜಭವನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ, ನಮ್ಮ ಆತಿಥ್ಯ ಯಾಕೋ ಸ್ವೀಕಾರ ಮಾಡದೇ ಇರೋದು ಅಂತ
ಶಠಂ ಕರ್ಣನ ಮುಖ ನೋಡಿ ಶಠಪೂರ್ವಂ ಮೃದೂದರ್ಕಂ ಕರ್ಣಮಾಭಾಷ್ಯ ಕೌರವ ಮೃದು ಪೂರ್ವಂ ಶಠೋದರ್ಕಂ ಮೃದುಪೂರ್ವಂ ಶಠೋದರ್ಕಂ ಒಳಗಡೆ ಇಲ್ಲಿ ಚುಚ್ಚು ಮಾತಿದೆ, ಮೇಲ್ಗಡೆಯಲ್ಲಿ ಮೃದುವಾಗಿ ಹೇಳ್ತಾ ಇದ್ದಾನೆ. ಎಂಥ ಕುಹಕ ಅಂಥವನಿಗೆ ನೇರಾಗಿ ಹೇಳಿದಂತೆ. ಖಂಡಿತ ನಜ ಸಂಪ್ರೀಯಸೇ ರಾಜನ್ ಕೃತಾರ್ಥ ಭುಂಜತೆ ದೂತಾಹ ಅಂತ ಹೇಳಿ ನಜ ಸಂಪ್ರೀಯಸೆ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೇ ರಾಜನ್ ನಚೈವಾಪದ್ಗತಾವಯಂ. ನಿಜವಾಗಿಯೂ ಪರಮಾತ್ಮನ ನಡವಳಿಕೆ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ, ಕರೆಯದೇ ಬಿದುರನ ಮನೆಗೆ ಹೋದ, ಕರೆದರೂ ಯಾರ ಮನೆಗೂ ಹೋಗಲಿಲ್ಲ. ಇದು ಒಂದು ಅದ್ಭುತವಾದಂಥ ಕರ್ತವ್ಯವೂ ಹಾಗೆ. ದೂತನಾಗಿ ಬಂದಲ್ಲ, ಧರ್ಮರಾಜ ಹೋಗು ಅಂತ ಹೇಳಲಿಲ್ಲ, ತಾನಾಗಿ ನಾನೇ ಹೋಗ್ತೀನಿ ಲೋಕತ್ರಯಕ್ಕೂ ಮಂಗಳವಾಗಲಿ ಅಂತ. ಇಲ್ಲೂ ಇವನೇ ಕರೆದವನು ಯಾರೋ ಕೃಷ್ಣನೇ ಮಾತು ಕೊಟ್ಟಿದ್ದ, ಕರೆದ ಮೇಲೆ ಹೇಗೆ ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ ಇವ್ರ ಮಾತು ಅಂದರೆ. ಆ ಪರಮಾತ್ಮನ ಮಾತನ್ನೇ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು, ಹೀಗೆ ಮಾತಾಡಬೇಕು ವ್ಯವಹಾರ. ಅದು ಪ್ರೇಮದ ಮಾತು. ಆ ಭಗವತ್ ಪ್ರೇಮ ಎಷ್ಟು ಸುಂದರವಾಗಿದೆ ಅಂದರೆ, ಸ್ವಾಗತಂ ವೋ ಮಹಾಭಾಗಾಃ ಪ್ರಿಯಂ ಕಿಂ ಕರವಾಣಿ ವಗ ಪ್ರಜಸ್ಯ ನಾಮಯಂ ಕಚ್ಚಿತ್ ಬ್ರೂತಾಗಮನ ಕಾರಣಂ ರಜನ್ಯೇಷಾ ಘೋರ ರೂಪ ಘೋರ ಸತ್ವ ನಿಷೇವಿತ ಪ್ರತಿಯಾದವ್ರಜಂ ದೇಹಸ್ಥೇಯಂ ಸ್ತ್ರೀಭಿಃ ಸುಮಧ್ಯಮಾಗಾ ಮಾತರಃ ಪಿತರಃ ಪುತ್ರಾಃ ಭ್ರಾತರಃ ಪತಯಶ್ಚ ವಗಾ ವಿಚಿನ್ವಂತಿ ಹ್ಯಪಶ್ಯಂತೋ ಮಾ ಕ್ರೀಡ್ವಂ ಬಂಧುಸಾಧ್ವಸಂ ದೃಷ್ಟಂ ವನಂ ಕುಸುಮಿತಂ ರಾಕೇಶಕರ ರಂಜಿತಂ ಯಮುನಾ ನಿಲಲೀಲೈಜತ್ತರು ಪಲ್ಲವಶೋಭಿತಂ. ಸ್ವಾಗತಂ ವೋ ಮಹಾಭಾಗಾಃ. ಆ ಮಹಾಭಾಗ ಅನ್ನೋ ಪದ ಇದೆಯಲ್ಲ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ಭಾಗ್ಯಶಾಲಿಗಳು ಸ್ವಾಗತ ನಿಮಗೆ ಬರಬೇಕು ಅಂದ. ನಮ್ಮ ಲಕ್ಷ್ಮೀಕೇಶ ಶಾಸ್ತ್ರಿ ಹೇಳಿದರು ಒಂದು ಮಾತು, ಕಾಡು ಕೃಷ್ಣನ ಮನೆ ಏನಲ್ಲ ಸ್ವಾಗತ ಮಾಡೋಕ್ಕೆ, ಆದರೂ ಮರದ ಅಡಿಯಲ್ಲಿ ಮೊದಲಿದ್ದವನು ಆಮೇಲೆ ಬರೋರನ್ನು ಕರೀಬಹುದು. ನಮ್ಮ ಸಂಸ್ಕೃತಿಯಲ್ಲಿ ಬನ್ನಿ ಸ್ವಾಮಿ ನಿಂತ್ಕೊಳ್ಳಿ, ನಿಮ್ಮನೇನ ಅಂತ ಅವ್ನು ಕೇಳೋ ಹಾಗಿಲ್ಲ, ಯಾಕಂದ್ರೆ ಮುಂಚೆ ಇದ್ದವರು. ಏನು ನಮ್ಮ ಸಂಸ್ಕೃತಿಯ ಬಿಂದು ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲಿದ್ದ ಜಾಗದಲ್ಲಿ ಕಟ್ಟೆ ಮೇಲೆ ಇಲ್ಲೇ ಕೂತಿರ್ತೀವಿ, ಯಾರೋ ಬರ್ತಾರೆ, ಬನ್ನಿ ಕೂತ್ಕೊಳ್ಳಿ, ನಿಮ್ಮನೇನ ಅಂತ ಅವ್ರು ಕೇಳೋಲ್ಲ, ನಾವೇನು ಹೇಳಲ್ಲ. ಅಷ್ಟು ಸುಂದರವಾಗಿ ಸ್ವಾಗತಂಬೋ ಮಹಾಭಾಗ. ಎರಡನೇ ಪದದಲ್ಲಿ ಪ್ರಿಯಂ ಕೆಂ ಕರವಾಣಿದೆ. ನಿಮಗೆ ಪ್ರಿಯವಾದನ್ನು ಏನು ಮಾಡಿಕೊಳ್ಳಿ, ಯಾಕೆ ಬಂದ್ರೆ ಹಾಗನ್ಬಾರ್ದು. ಯಾಕೆ ಬಂದ್ರಿ ಅಂತಂದರೆ ಆ ಹೃದಯದಲ್ಲಿ ಒಂದು ಸರ್ವಾತ್ಮ ಭಾವದ ಭಾವವೇ ಇಲ್ಲ, ಒಂದಿಲ್ಲ. ನಾನು ಏನು ಅರ್ಪಣೆ ಮಾಡಲಿ, ನಿಮ್ಗೆ ಏನು ಸಂತೋಷ ಕೊಡಲಿ. ಧರ್ಮರಾಜ ಮಾತಾಡ್ತಾನೆ ವೇದವ್ಯಾಸರು ಬಂದಾಗ, ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಬಂದದ್ರೆ ನಾವು ಧನ್ಯವಾಯಿತು, ನಾವು ಏನು ನಿಮ್ಮ ಸೇವೆ ಮಾಡಲಿ ಅಂತ ಕೇಳಬೇಕು. ನಿಮ್ಗೆ ಏನು ಬೇಕಾಗಿದೆ ಅಂತ ಕೇಳಿದ್ರೆ ಅವ್ರಿಗೇನು ಬೇಕಾಗಿರುತ್ತೆ, ವೇದವ್ಯಾಸರಿಗೆ ಏನು ಬೇಕೋ. ಅವರು ಅನುಸ್ಮೃತಿ ವಿದ್ಯೆ ಕೊಡೋಕೆ ಬಂದ್ರಲ್ಲ, ಆ ಮಾತೇ ಅಷ್ಟು ಚೆನ್ನಾಗಿದೆ. ಮನುಷ್ಯನಿಗೆ ಮಾತಿನಲ್ಲೇ ಜಗತ್ತನ್ನು ಪೂರ್ಣ. ನಮ್ಮ ಮತ್ತು ಕೃಷ್ಣಮೂರ್ತಿ ಹೇಳಿದ್ರಲ್ಲ, ಅವ್ರಿಗೆ ಇದ್ದದ್ದೇ ಮಾತು, ಇನ್ನೇನೂ ಇಲ್ಲ. ಆ ಮಾತೇ ಜಗತ್ತನ್ನು ಪೂರ್ಣವೇ. ವಾಚಾಹಿ ಬಂಧು ವಿಜ್ಞಾಯತೆ, ಸ್ಪಷ್ಟವಾಗಿದೆ. ಹೀಗೆ ಸ್ವಾಗತಂಬೋ ಮಹಾಭಾಗಾಃ ಪ್ರಿಯಂ ಕಿಂ ಕರವಾಣಿವಃ ವ್ರಜಸ್ಯ ಅನಾಮಯಂ ಕಚ್ಚಿತ. ನೀವು ಚೆನ್ನಾಗಿದ್ದೀರ ಕೇಳಿಲ್ಲ, ವೃಂದಾವನ ಪೂರ್ಣ ಚೆನ್ನಾಗಿದೆಯಾ? ಊರೆಲ್ಲ ಅವನು ರಾಜಧರ್ಮದಲ್ಲಿದ್ದವರು ರಾಜ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ. ನಾವು ವೃಂದಾವನ ಚೆನ್ನಾಗಿದೆ ತಾನೆ, ಗೋಕುಲ ಚೆನ್ನಾಗಿದೆ ತಾನೆ. ಭೃತಾಗಮನ ಕಾರಣ, ನನ್ನನ್ನು ಹುಡ್ಕೊಂಬರುವಷ್ಟು ನಿಮ್ಗೆ ಏನು ಅನಿಸಿದೆ ಹೇಳಿ. ನನ್ನನ್ನೇ ನೋಡಬೇಕು ಅಂತ ಅವ್ರು ಬಂದದ್ದು ಕೃಷ್ಣನ್ನೇ ನೋಡಬೇಕು ಅಂತ ಬಂದಿದ್ರು ಕೂಡ ಮೆಲ್ಲಕ್ಕೆ ಜಾರ್ಕೊಳ್ಳೋ ಸ್ವಭಾವ. ಕಾಡು ಚೆನ್ನಾಗಿರುತ್ತೆ, ಪಿಕ್ನಿಕ್ ಹೋಗಬೇಕು, ಒಳ್ಳೆ ಊಟ ಮಾಡಬೇಕು ಅಂತ ಬಂದಿರಬೇಕನೋ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಬಂದಿದ್ದೀರಿ, ಆದರೆ ನಿಟ್ಟಿರೋಳು ರಜನ್ಯೇಷ ಘೋರ ರೂಪ, ಭಯಂಕರವಾದಂಥದ್ದು. ಕಾಡು ಅಂದರೆ ಅದೆಲ್ಲ ಬರ್ಕೊಡುದು, ಘೋರವಾದ ಪ್ರಾಣಿಗಳಿರ್ತಾರೆ, ಹುಲಿ, ಸಿಂಹ, ಕರಡಿ, ಬೇರೆ ಬೇರೆ ಘೋರ ಸತ್ವ ನಿಷೇವಿತ. ಪ್ರತಿಯಾದ ವ್ರಜಂ ನೇಹ, ಬೇಕಬೇಕು ಹೋಗ್ಬಿಡಿ ವಾಪಸ್. ಮಾ ಕ್ರೀಡ್ವಂ, ಇದು ಈ ಪದ ಇದೆಯಲ್ಲ ನನಗೆ ಬಹಳ ಇಷ್ಟವಾದ ಪದ. ಮಾ ಕ್ರೀಡ್ವಂ ಬಂಧು ಸಾಧ್ವಸಂ.
ಮನೆಯಲ್ಲಿ ಮಕ್ಕಳು ಹೋಗ್ತಾರಲ್ಲ ಅವರಲ್ಲಿ ನೆಮ್ಮದಿಯಾಗಿರ್ತಾರೆ, ಮನೆಯಲ್ಲಿದ್ದವರಿಗೆ ಎಂಥದೋ ಅತಿ ಸ್ನೇಹ ಪಾಪಶಂಕಿ. ಎಲ್ಲೋದ್ರು ಯಾವಾಗ ಬರ್ತಾರೋ, ಕಾರಲ್ಲಿ ಹೋಗಿದ್ದಾರೆ, ಏನಾಗತ್ತೋ, ದಿನಾ ಪೇಪರಲ್ಲಿ ಓದ್ತೀವಿ, ಅಲ್ಲಿ ಮುಂಗಚ್ಕೊಂಡು ಹೋಯ್ತು ಕಾರು, ಇದು ಯಾಕಪ್ಪ ಇವ್ರು ಹೋಗ್ತಾರೆ ಅಂತ ಅವರಿಗೆ ಏನಾಗತ್ತೆ, ಬರ್ತೀವಿ ನಾವು ಅಂತ. ಆದರೆ ಬಂಧುಗಳಿಗೆ ಗಾಬರಿ ಆಗುವಂಥ ಅಪ್ಪ ಅಮ್ಮನ ಅವರೇ ಕೆಲಸ ಮಾಡಿಕೊಡೋದು. ಮಾ ಕ್ರೀಢಂ ಬಂಧು ಸಾಧ್ವಸಂ, ಭಾಳ ರಮಣೀಯವಾದ ವಾಕ್ಯ. ಯಾವ ದೊಡ್ಡವರಿಗೂ ಹೃದಯದಲ್ಲಿ ಅವರ ಪ್ರೇಮ ನಿಜವಾಗಿಯೂ ದೊಡ್ಡವರ ಪ್ರೇಮ ತ್ಯಾಗವಾದ ಪ್ರೇಮ. ಅಂದರೆ ಅವರಿಗೇನು ಸ್ವಾರ್ಥ ಇರೋಲ್ಲ. ಅವ್ರಿಗೆ ಗಾಬರಿ ಆಗೋ ಹಾಗೆ ಇವ್ರು ಮಾಡಿದರೆ ಏನು ಅನ್ನಿಸ್ಬೋದು. ಊಟನೇ ಮಾಡೋಲ್ಲ. ಹೊಸಳ್ಳಿಯಲ್ಲಿ ಒಂದು ಕಥೆ ಹೇಳಿದ್ರು, ಹೇಳ್ಬಿಡ್ಲ ಬೇಡವಾ? ಬೇಡ, ಒಳ್ಳೆ ಕಥೆಯಲ್ಲಿ ಯಾವ ಊರು ಬೇಡ. ಚೆನ್ನಾಗಿದೆ ಕಥೆ, ಭಾಗವತದ ಮಾತು ಹೇಳ್ರಿ. ಬೇಡ ಬೇಡ ಅಂದ್ರು. ಬೇಡ ಬೇಡ. ಹೀಗೆ ನೀವು ಇಲ್ಲಿ ಇರಬಾರ್ದು, ಬಂಧು ಸಾಧ್ವಸ ಮಾಡಬೇಡಿ. ತಾಯಿ, ತಂದೆ, ಮಕ್ಕಳು, ಅಣ್ತಮ್ಮಂದರು, ಪತಿಗಳು ಎಲ್ಲ ನಿಮ್ಮನ್ನು ಕಾಣದೆ ಹುಡುಕ್ತಾ ಇದ್ದಾರೆ, ಎಲ್ಲೋದ್ರು ಅಂತ. ಅವರಷ್ಟು ಜನಕ್ಕೂ ಗಾಬರಿ ಆಗಲ್ವಾ? ಇಲ್ಲಿ ಇರಬಾರ್ದು, ವಾಪಸ್ ಹೋಗೋದು. ನೋಡಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿದ್ದಾನೆ. ಅಥವಾ ಒಳ್ಳೆ ಸುಂದರವಾದ ಬೆಳದಿಂಗಳು, ಕಾಡು ಚೆನ್ನಾಗಿದೆ, ನೋಡಬೇಕು ಅಂತ ಒಟ್ಟಿಗೆ ಬಂದಿದ್ದೀರಿ. ಒಬ್ಬೊಬ್ಬರೇ ಬರ್ಕೊಡ್ದು ಅಂತ ಹೇಳ್ಬೋದು, ಒಟ್ಟಿಗೆ ಬಂದಿದ್ದೀರಿ, ನೋಡಿ ಆಯ್ತಲ್ಲ, ನೋಡಿದ ಮೇಲೆ ವಾಪಸ್ ಹೋಗಿ. ನೀವು ಏನಾದರೂ ಬೇಕು ಅಂದರೆ ಹಣ್ಣು ಏನಾದ್ರು ಕೊಡಬೇಕು ಅಂದ್ರೆ ಕೊಟ್ಟುಬಿಡ್ತೀನಿ. ಹೀಗೆ ಕುಸುಮಂ ರಾಕೇಶ ಕರರಂಜಿತಂ, ಚಂದ್ರನ ಕಿರಣಗಳಿಂದ ರಮಣೀಯವಾದ ಈ ಕಾಡನ್ನು ನೀವು ಚೆನ್ನಾಗಿ ನೋಡಿದ್ದೀರಿ. ಯಮುನಾನಿಲ ಲೀಲೈಜ ತರುಪಲ್ಲವ ಶೋಭಿತ. ಏನು ಪದ ಸ್ವಾಮಿ, ಯಮುನೆಯ ತರಂಗಗಳಿಂದ ಕಳಿಸಿದ ಗಾಳಿಯಿಂದ ಅಲುಗಾಡುತ್ತಿರುವ ಮರಗಳಿಂದ ಪರಮ ಮಂಗಳವಾದ ಇದು ಜಾಗ ಅಂತ. ನೀ ಪದ ಕನ್ನಡ ಪದ ಹೇಳಕ್ಕೆ ಆಗಲ್ಲ, ಸಂಸ್ಕೃತದಲ್ಲೇ ಅನ್ಬೋದು. ಭಾಳ ಅದ್ಭುತ. ಇಂಥದ್ದನ್ನು ನೀವು ನೋಡಿದ್ದೀರಿ, ಆಯಿತು ಮನೆಗೆ ಹೋಗಿ ಕೃಷ್ಣ ಅಂದ. ತಜ್ಞಾತಮಾಚಿರಂ ಗೋಷ್ಠಂ ಶುಶ್ರೂಷಧ್ವಂ ಪತೀಂ ಸತೀಃ ಕ್ರಂದಂತಿ ವತ್ಸಾ ಬಾಲಾಶ್ಚ ತಾನ್ ಪಾಯಯತ ದುಹ್ಯತಾ ಅಥವಾ ಮದಭಿಸ್ನೇಹಾತ್ ಭವತ್ಯೋ ಯಂತ್ರಿತಾಶಯಾಗ ಆಗತಾಹ್ಯುಪಪನ್ನಂ ವಗ ಪ್ರೀಯಂತೆ ಮಯಿ ಜಂತವಗ ಪ್ರೀಯಂತೆ. ಆದ್ದರಿಂದ ಇಲ್ಲಿ ಇರ್ಕೂಡ್ದು, ಬೇಗ ಹೋಗಿ. ವೃಂದಾವನ ಕಾಯ್ತಾ ಇದೆ, ವತ್ಸಗಳು ಹರಿತಾ. ಇಲ್ಲಿ ವತ್ಸ ಅನ್ನೋ ಪದದಲ್ಲಿ ಕರುಗಳು ಹೌದು, ಮಕ್ಕಳು ಹೌದು. ಹೋಗಿ ಪತಿಯನ್ನು ಸೇವೆ ಮಾಡಿ, ಆ ಮಕ್ಕಳೆಲ್ಲ ಅಳ್ತಾ ಇದೆ, ಕರುಗಳೆಲ್ಲ ಕೂಗ್ತಾ ಇದೆ. ಆದ್ದರಿಂದ ಹಾಲನ್ನು ಕರೆಸಿ ಆ ಮಕ್ಕಳಿಗೆ ಹಾಲು ಕುಡಿಸಿ ಎಲ್ಲರನ್ನೂ ಸಂತೋಷಪಡಿಸೋದು ನಿಮ್ಮ ಕರ್ತವ್ಯ ಅಲ್ವಾ? ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು. ಮನೆಗೆ ಹೋಗಿ ದೊಡ್ಡವರಿಗೂ ಸೇವೆ ಮಾಡಿ, ಪತಿಯಂದಿರಿಗೂ ಸೇವೆ ಮಾಡ್ತಾ ನೀವು ಹೋಗಿ ಬನ್ನಿ ಅಂತ ಪರಮಾತ್ಮ. ಅಷ್ಟು ಹೇಳಿದರೆ ನಿಜವಾಗಿ ನೀವು ಯೋಚನೆ ಮಾಡಿ, ಕರೆದವನು ಇವನು ಹೋಗಿ ಅಂತ ಹೇಳ್ಬೋದಾ? ಅದು ಅವ್ರಿಗೆ ಗೊತ್ತಿದೆ. ಇದು ಒಂದು ರೀತಿ ಪರೀಕ್ಷೆ ಆಗಿದೆ, ಒಳಗಡೆಯ ಪರೀಕ್ಷೆ. ಎಷ್ಟು ಸುಂದರವಾದ ಭಾವ ಇದೆ ಅಂದರೆ, ತಾನೇ ತನ್ನ ಪ್ರೇಮದ ಕರೆಯಿಂದ ಬನ್ನಿ ಕರೆದವನು ವಾಪಸ್ ಹೋಗಿ ಅಂತ ಇದ್ದಾನೆ. ಅಥವಾ ನನ್ನಲ್ಲಿ ಪ್ರೇಮ ಇಟ್ಟು ಬಂದಿರಬೇಕನೋ, ನನ್ನಲ್ಲಿ ತುಂಬ ಸ್ನೇಹ ಇದೆ, ನಿಮ್ಮ ಮನಸ್ಸಿನ ಇದನ್ನು ಅದುಮಿಟ್ಟಿದ್ದೀರಿ, ಭಾವಗಳನ್ನು ಹೇಳ್ಕೊಳ್ಳೋಕ್ಕಾಗದೆ ಯಾರ ಮುಂದೆ ಕೃಷ್ಣನೇ ನನಗೆ ಅತ್ಯಂತ ಪ್ರಿಯತಮ ಅಂತ ಎಲ್ಲೂ ಹೇಳ್ಕೊಳ್ಳೋಕ್ಕೆ ಆಗಿಲ್ಲ. ಮನುಷ್ಯನಿಗೆ ವಿವಕ್ಷಿತಂ ಹಿ ಅನುಕ್ತಂ ಅನುತಾಪಂ ಜನಯತಿ. ಹೇಳಬೇಕಾದ್ದಕ್ಕೆ ಹೇಳೋಕ್ಕೆ ಅವಕಾಶ ಕೊಡದೆ ಹೋದರೆ ಅದು ಒಂದು ಒಳಗಡೆ ದುಃಖ ಉಳ್ಕೊಂಡ್ಬಿಡುತ್ತೆ. ನಾನು ಹೇಳಲೇ ಇಲ್ಲ, ಅಲ್ಲಿ ಇದರಲ್ಲೇ ಹೇಳಬೇಡಿ ಅಂತ ಬೇಡ. ನಮಗೆ ಅನುಭವ ಆಗಿದೆ ಗುರುಗಳೇ. ನಮ್ಮ ಸ್ವಾಮಿ ಅಣ್ಣಯ್ಯನ ಮನೆಯಲ್ಲಿ ನಡೆಸ್ತಾ ಇದ್ದಾನೆ. ಅಣ್ಣಯ್ಯನಿಗೆ ಹೆಂಡತಿಯ ಮಾಯಪ್ಪ ನಂಜುಮಾಯನ ಬಗ್ಗೆ ಏನೋ ಹೇಳ್ತಾ ಇದ್ದಾನೆ. ಅಲ್ಲ, ನಂಜುಮಾಯನ ಬಗ್ಗೆ ಅಲ್ಲ, ಮನುಷ್ಯನಿಗೆ ದುಃಖ ಅನ್ನುವಂಥದ್ದು ಹೇಳ್ಕೊಳ್ಬೇಕು ಅನ್ನೋ ಅವಕಾಶವೇ ಮಾಡ್ಕೊಳ್ಳಿ ಹೋದರೆ ಒಂಥರ ಈ ಮಕ್ಕಳು ಬಂದು ತುಂಬ ದುಃಖ ಆದಾಗ ಏನಾಯ್ತು ಅಂದ್ರೆ ಬಬ್ಬು ಅಂತ ಅಲ್ಲಲ್ಲ, ಹೇಳ್ಕೊಳ್ಳೋಕೆ ನಿಜವಾಗಿ ಪ್ರೇಮವನ್ನು ವ್ಯಕ್ತಪಡಿಸೋಕೆ ಅವಕಾಶ ಕೊಡಬೇಕು. ಅದು ಕೊಡೋನು ಪರಮಾತ್ಮ ಒಬ್ಬನೇ. ಬಾಕಿಯವರೆಲ್ಲ ಬಾಯಿ ಬಡ್ಬಿಡ್ತಾರೆ, ಹೆದರಿಸ್ಬಿಡ್ತಾರೆ. ಯಾರು ದೊಡ್ಡವರು ಮಕ್ಕಳ ಪ್ರೇಮವನ್ನು ಗುರುತಿಸೋದಿಲ್ಲ, ಅವರ ಪ್ರೇಮ ಸರಿ ಇಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ಭಯವನ್ನುಂಟು ಮಾಡುವ ಪ್ರೇಮ, ಶಿಕ್ಷೆ ಕೊಡೋ ಪ್ರೇಮ ಇದೆಯಲ್ಲ, ಅದು ನಿಜವಾದ ಪ್ರೀತಿ ಅಲ್ಲ. ಅವರನ್ನು ಒಳ್ಳೆ ಆತ್ಮವಿಶ್ವಾಸವಾಗಿ ಧೀರರಾಗಿ ಮಾಡಬೇಕು.
ಮನುಷ್ಯನಿಗೆ ಇನ್ಫಿಯಾರಿಟಿ ಹೋಗೋದೇ ಪ್ರೇಮದಿಂದ. ಏನೇನು ಕೊಟ್ಟರು ಹೋಗಲ್ಲ. ಅಂಥ ಪ್ರೇಮ ಅನ್ನೋದು ಯಾರು ಕೊಡ್ತಾರೋ ಅವರೇ ನಿಜವಾದಂಥ ಅಧ್ಯಾಪಕರು, ನಿಜವಾದ ಕೊಡೋರು. ಈಗ ನನ್ನಲ್ಲಿ ಸ್ನೇಹ ಇದ್ದು ನೀವು ಬಂದಿದ್ದೀರಿ, ನೀವು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಸರಿಯಾಗಿದೆ. ನನ್ನನ್ನು ಪ್ರೀತಿಸಿರೋ ಒಪ್ಕೊಂಡಿದ್ದೀನಿ, ನಾನು ನಿಮ್ಮ ಪ್ರೇಮವನ್ನು ಸ್ವೀಕಾರ ಮಾಡಿದ್ದೀನಿ ಅಂತ. ಪ್ರಿಯಂತೆ ಮೈ, ನನ್ನಲ್ಲಿ ಸಂತೋಷ ಪಡೋದು, ನನ್ನಲ್ಲಿ ಪ್ರೇಮ ಇಡೋದು ಒಪ್ಕೊಂಡಿದ್ದೀನಿ, ಸರಿಯಾಗಿದೆ ಅಂತ ಹೇಳಿ. ಆದರೆ ಭಕ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋ ಧರ್ಮೋ ಹ್ಯಮಾಯಯ ತದ್ಬಂಧೂನಾಂ ಚ ಕಲ್ಯಾಣ್ಯಗ ಪ್ರಜಾನಾಂ ಚಾನುಪೋಷಣಂ ದುಶ್ಶೀಲೋ ದುರ್ಭಗೋ ವೃದ್ಧೋ ಜಡೋರೋಗ್ಯಧನೋಪಿ ವಾ ಪತಿಸ್ತ್ರೀಭಿರ್ನಃ ದವ್ಯೋ ಲೋಕೇಪ್ಸುಭಿಃ ಅಪಾತಕೀ ಅಸ್ವರ್ಗ್ಯಂ ಅಯಶಸ್ಯಂ ಚ ಫಲ್ಗುಕೃಚ್ಛ್ರಂ ಭಯಾವಗಂ ಜುಗುಪ್ಸಿತಂ ಚ ಸರ್ವತ್ರ ಔಪಮತ್ಯಂ ಕುಲಸ್ತ್ರೀಯಾಗ ಶ್ರವಣಾತ್ ದರ್ಶನಾತ್ ಧ್ಯಾನಾತ್ ಮಯಿ ಭಾವೋನುಕೀರ್ತನಾತ್ ನ ತಥಾ ಸನ್ನಿಕರ್ಷೇಣ ಪ್ರತಿಯಾತ ತತೋ ಗೃಹಾನ್. ಪತಿಯ ಶುಶ್ರೂಷೆ ಪತ್ನಿಗೆ ಪರಮಧರ್ಮ ಅಂದ. ಒಂದೇ ವಾಕ್ಯ ಹೇಳಿದ. ಭಕ್ತು ಶುಶ್ರೂಷಣಂ ಸ್ತ್ರೀಣಾಂ ಪರೋ ಧರ್ಮ. ಅತಿ ಶ್ರೇಷ್ಠವಾದ ಧರ್ಮ ಪತಿ ಸೇವಾ ಗುರುವಾಸ. ಗುರುಕುಲವಾಸ ಮಾಡಿದ ಬ್ರಹ್ಮಚಾರಿಗೆ ಏನು ಫಲ ಇದೆಯೋ ಬ್ರಹ್ಮಲೋಕ, ಅದೇ ಪತಿ ಸೇವೆಯಿಂದ ಸಿಗುವಂಥದ್ದು. ಅಮಾಯಯ, ಒಳಗೆ ಕಪಟ ಇರಬಾರ್ದು. ಸ್ನೇಹ ಮಾಡುವಾಗ ಚುಚ್ಚು ಮಾತಾಡೋದು, ಇಷ್ಟು ದಿವಸ ಮಾಡಿಲ್ಲನ ಅದೆಲ್ಲ ಅನ್ಬಾರ್ದು. ಕರ್ತವ್ಯ ಮಾಡುವಾಗ ಕರ್ತವ್ಯ ಮಾಡಬೇಕು. ಅದು ನಾನು ಹೇಳೋ ಹಾಗಿಲ್ಲ, ಹೇಳಿದ್ರೆ ಪ್ರಸಂಗ ಬೈತಾರೆ. ಪರೋ ಧರ್ಮೋ ಯಮಾಯ ತದ್ಬಂಧೂನಾಂಚ. ಆ ಪತಿಯ ಬಂಧುಗಳಿಗೂ ಸೇವೆ ಮಾಡಬೇಕು. ಗಂಡ ಮಾತ್ರ ಅಲ್ಲ, ಗಂಡ ಮಾತ್ರ ನಮ್ಮವನು, ಅಪ್ಪ ಅಮ್ಮ ನಮ್ಮ ಸಂಬಂಧ ಇಲ್ಲ ಅಂತಲ್ಲ. ತದ್ಬಂಧೂನಾಂಚ ಕಲ್ಯಾಣ್ಯ. ಅವನು ಹೇಳುವಾಗಲೇ ನೀವು ಕಲ್ಯಾಣ್ಯ ಹಾಗೆ, ನೀವು ತುಂಬ ಮನೆಗೆ ಮಂಗಳವಾದವರು, ಮಂಗಳವಾದಂತಹ ಸ್ವರೂಪದವರು ನೀವು. ಪ್ರಜಾನಾಂಚ, ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೇಕು. ಯಾವ ಮಕ್ಕಳನ್ನು ಎಂದು ಅನ್ಬಾರ್ದು, ಅಂದ್ರೆ ನಿಮ್ಮ ಪ್ರೀತಿ ಸರಿ ಇಲ್ಲ. ಮಕ್ಕಳ ಪ್ರೇಮದಲ್ಲಿ ಒಂದು ಸಲವೂ ಅವರ ಮನಸ್ಸಿಗೆ ಕಣ್ಣಲ್ಲಿ ನೀರು ಬಂತು ಅಂದರೆ ತಾಯಿನೇ ಅಲ್ಲ. ಈ ರೀತಿಯಾಗಿ ಬೆಳೆಸಬೇಕು. ದುಶ್ಶೀಲೋ ದುರ್ಭಗೋ ವೃದ್ಧ ಅಕಸ್ಮಾತ್ ದೈವವಶಾತ್. ಮನುಷ್ಯನಿಗೆ ದೇವದತ್ತಾಂ ಭಾರ್ಯಾಂ ವಿಂದತೆ ಅಂತ ದೇವತೆಗಳು ಪತ್ನಿಯನ್ನು ಕೊಡ್ತಾರೆ ಮನುಷ್ಯನಿಗೆ. ಅದು ಚೆನ್ನಾಗಿದೆ. ದೇವಾಹ ಅಂತ ಭಾವರು ಮನುಸ್ಮೃತಿಕಾರ ದೇವರೇ ಮಂತ್ರದಲ್ಲೇ ಆಗಿದೆ. ಹೌದು. ಹಾಗೆ ಅವರು ಕೊಟ್ಟಂತಹ ಪತಿ ಅಕಸ್ಮಾತ್ ದುಶ್ಚಾರಿತ್ರಕ್ಕೆ ಯಾವುದೋ ಇದರಲ್ಲಿ ಹೋಗ್ಬಿಡ್ಬೋದು, ಕೆಟ್ಟ ನಡತೆ ಇರ್ಬೋದು, ದಟ್ಟ ದರಿದ್ರನಾಗಬಹುದು, ಅಕಸ್ಮಾತ್ ಶೀಘ್ರ ವಾರ್ಧಕ್ಯ ಬರ್ಬೋದು, ದಡ್ಡನಾಗಬಹುದು, ರೋಗಿ ಆಗಬಹುದು. ಏನೇ ಆಗಲಿ ಪತಿಯನ್ನು ಮಾತ್ರ ಬಿಡಬಹುದು. ಪತಿ ಸೇವೆ ಮಾತ್ರ ನಮ್ಮ ಅಖಂಡ ವ್ಯವಸ್ಥೆಯಲ್ಲಿ, ಕೌಟುಂಬಿಕ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಉಳಿಯೋದೇ ಸ್ತ್ರೀಯರಿಂದ. ಅದಕ್ಕೆ ಅವನು ಹೇಳಿದ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ. ಅದನ್ನು ನೀವು ಬಿಡಬೇಡಿ, ಯಾವ ಕಾರಣದಲ್ಲೂ ಪತಿಯನ್ನು ಬಿಡಬಾರ್ದು. ನಿಮಗೆ ಸಮಸ್ತ ಲೋಕದ ಮಂಗಳವೂ ಆಗತ್ತೆ. ಅಸ್ವರ್ಗ್ಯಂ ಐಷಸ್ಸಂಚ, ಪುಣ್ಯಲೋಕವೂ ನಾಶವಾಗತ್ತೆ, ಈ ಲೋಕದಲ್ಲೂ ಅಪಕೀರ್ತಿ ಬರುತ್ತೆ. ಅತ್ಯಂತ ಭಯಂಕರವಾದಂತಹದ್ದು ಈ ಬೇರೊಬ್ಬರನ್ನ. ನನ್ನನ್ನು ಇಷ್ಟಪಟ್ಟರು ಅವರು ಹೇಳೋದು, ಪರಮಾತ್ಮ ನನ್ನನ್ನು ನೀವು ಆ ರೀತಿ ಇಷ್ಟಪಟ್ಟರು ಅದು ಸರಿಯಲ್ಲ. ಆ ರೀತಿ ಆಗಬಾರ್ದು. ನೀವು ಕುಲಸ್ತ್ರೀಯರು, ನೀವು ಮನೆಗೆ ಹೋಗಿ ನನ್ನನ್ನು ಕೇಳೋದ್ರಲ್ಲಿ ಎಷ್ಟು ಆನಂದ ಆಗತ್ತೋ, ಧ್ಯಾನ ಮಾಡೋದ್ರಲ್ಲಿ ಎಷ್ಟು ಬರುತ್ತೋ, ಯಾವ ಭಾವನೆ ನೀವು ಮನಸ್ಸಲ್ಲಿ ಧ್ಯಾನ ಮಾಡ್ತೀರೋ ಅದೇ ನಿಮಗೆ ಎಲ್ಲ ಆನಂದವನ್ನು ಕೊಡುತ್ತೆ. ನನ್ನ ಜೊತೆಯಲ್ಲಿ ಇರೋದ್ರಿಂದ ಆಗಲ್ಲ ಅಂತ. ಎಷ್ಟೋ ಜನ ದೂರದಲ್ಲಿ ನೋಡಿದಾಗ ತುಂಬ ಒಳ್ಳೆಯ ಕಲ್ಪನೆ ಇರುತ್ತೆ, ಹತ್ತಿರಕ್ಕೆ ಹೋಗೋದು ಇಷ್ಟೇನಾ ಅನಿಸ್ಬಿಡುತ್ತೆ. ಅದು ಪ್ರಪಂಚ. ಮದುವೆಗೆ ಮುಂಚೆ ತುಂಬ ಕಲ್ಪನೆ. ಅದೇ ಹುಡುಗಿನೇ ಮದುವೆ ಆದರೂ 3 ತಿಂಗಳು ಇರೋಲ್ಲ ಪಾಪ, ಹತ್ತಿರಲ್ಲ. ಲವ್ವರು ಮಾಡ್ಕೊಂಡ್ಬಿಡ್ತಾರೆ. ಆ 3 ತಿಂಗಳು ಆದಮೇಲೆ ಹೋಯ್ತಪ್ಪೋ ಇಷ್ಟೇನಾ, ಇವಳಿಗೂ ಅಷ್ಟೇನಾ, ಇವಳಿಗೂ ಇಷ್ಟೇನಾ ಆಗ್ಬಿಡುತ್ತೆ. ಆದ್ದರಿಂದ ಈ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆನ ಯಾವ ರೀತಿಯಲ್ಲೂ ನೀವು ಮುರಿಕೂಡುದು. ಆದ್ದರಿಂದ ನನ್ನ ಸನ್ನಿಕರ್ಷದಲ್ಲಿ ಜೊತೆಯಲ್ಲಿ ಇರಬೇಕು ಮಾಡ್ಕೋಬೇಡಿ. ನನ್ನ ಶ್ರವಣ ಸಾಕು, ನನ್ನ ಧ್ಯಾನ ಸಾಕು, ನಿಮಗೆ ಎಲ್ಲ ಮಂಗಳವಾಗುತ್ತೆ. ಮನೆಗೆ ಹೋಗಿ ಅಂತಂದ.
ಹೋಗಿಂದ ಕೂಡಲೇ ಎಂಥ ಅವರು ಅಂದರೆ ನಿಜವಾಗಿಯೂ ಕೃಷ್ಣನ ಸೋಲು ಇಲ್ಲಿ ಕಾಣ್ಬೇಕು ನೋಡಿ. ಇಷ್ಟು ಒಳ್ಳೆಯ ಮಾತನ್ನು ಹೇಳಿದ್ರು ಕೃಷ್ಣ ಇಲ್ಲಿ ಸೋತು ಹೋಗ್ತಾನೆ. ಇತಿ ವಿಪ್ರಿಯಮಾಕರ್ಣ್ಯ ಗೋಪ್ಯೋ ಗೋವಿಂದ ಭಾಷಿತಂ ವಿಷಣ್ಣಾ ಭಗ್ನ ಸಂಕಲ್ಪಾಗ ಚಿಂತಾಮಾಪುಃ ದುರತ್ಯಯಾಂ ಕೃತ್ವಾ ಮುಖಾನ್ಯವಶುಚಶ್ವಸನೇನ ಶುಷ್ಯತ್ ಬಿಂಬಾಧರಾಣಿ ಚರಣೇನ ಭುವಂ ಲಿಖಂತ್ಯಗ ಅಸ್ತ್ರೈರುಪಾತ್ತಮಶಿಭಿಃ ಕುಚಕುಂಕುಮಾನಿ ತಸ್ಥುರ್ಮೃಜಂತ್ಯ ಹುರು ದುಃಖಭರಾಗ ಸ್ಮ ತೂಷ್ಣೀಂ ಪ್ರೇಷ್ಠಂ ಪ್ರಿಯೇತರಮಿವ ಪ್ರತಿಭಾಷಮಾಣಂ ಕೃಷ್ಣಂ ತದರ್ಥ ವಿನಿವರ್ತಿತ ಸರ್ವಕಾಮಾಗ ನೇತ್ರೇ ವಿಮೃಜ್ಯ ರುದಿತೋಪಗತೆ ಸ್ಮ ಕಿಂಚಿತ್ ಸಂರಂಭ ಗದ್ಗದಗಿರೋ ಬ್ರುವತಾನುರಕ್ತಾಗ ಸಂರಂಭ ಗದ್ಗದಗಿರಗ ಅಬ್ರುವತ ಅನುರಕ್ತಾಗ. ಪರಮಾತ್ಮನ ಇಷ್ಟು ಮಾತುಗಳು ಅವರಿಗೆ ವಿಪ್ರಿಯವಾಯಿತು ಅಂತ ಬಹಳ ಬೇಜಾರಾಗೋ ಮಾತಾಡಿಬಿಟ್ಟ. ಹೋಗ್ರಿ ಮನೆಗೆ ಅಂತ ಕರೆದವನು ಹೋಗ್ರಿ ಅಂತ ಅಂದ್ಬಿಟ್ರೆ ಏನು ಹೇಳಬೇಕೀಗ? ಅಂಥ ಗೋವಿಂದ ಭಾಷಿತಂ ಆಕನ್ಯ ಇದುವರೆಗೂ ವರ್ಷದಿಂದ ಯಾವುದನ್ನು ಹೇಳಬೇಕೋ ನಮ್ಮದು ಅಷ್ಟೂ ಮನಸ್ಸಿನ ಭಾವನ ಅವನಿಗೆ ಒಪ್ಪಿಸ್ಬೇಕು, ಸಮರ್ಪಣೆ ಮಾಡಬೇಕು. ಹತ್ತಿರ ಬಂದರೆ ಮನೆಗೆ ಹೋಗ್ರಿ ಬಿಡೋದ. ಇದು ಏನಪ್ಪ ಇದು? ವಿಷಣ್ಣ ಭಗ್ನ ಸಂಕಲ್ಪ ಚಿಂತಾಮಾಪುರ್ ದುರತ್ಯಯ. ಮನಸ್ಸಿನಲ್ಲಿ ದುಃಖ ಹೆಚ್ಚಾಯಿತು, ಯೋಚನೆ ಬಂತು, ದುಃಖ ಉಮ್ಮಳಿಸ್ತಾ ಇದೆ, ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ತಲೆ ತಗ್ಸಿದ್ರು. ದುಃಖದಿಂದ ಮುಖವನ್ನು ಕೆಳಗೆ ಮಾಡಿಕೊಂಡು ಕಣ್ಣೀರು ಸುರಿಸ್ತಾ ಇದೆ, ತುಟಿ ಅದಿರ್ತಾ ಇದೆ. ಆ ದುಃಖದ ವೇಗ ಬಿಂಬಾಧರಾಣಿ ಚರಣೇನ ಭುವಂ ಲಿಖಂತ್ಯ. ಭೂಮಿಯನ್ನು ಮರಳನ್ನು ಹಾಗೇ ಮಾಡ್ತಾ ಇದ್ದಾರೆ. ಏನು ಹೇಳಬೇಕು ಉತ್ತರನ? ಬಿಟ್ಟು ಹೋಗಲ್ಲ ಅಂತ ಹೇಳೋಣ, ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳೋಣ, ಅಥವಾ ವಾಪಸ್ ಹೋಗೋಣ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅಸ್ತ್ರೈ ರೂಪಾತ್ತಮಶಿಭಿ. ಆ ಕಣ್ಣೀರು ಕಾಡಿಗೆಯನ್ನು ತೊಗೊಂಡು ಕಪ್ಪಾಗ್ಬಿಟ್ಟಿದೆ. ಕಣ್ಣೀರೇ ದುಃಖದ ಕಣ್ಣೀರೇ ಬಿಸಿ. ಆ ಬಿಸಿಯಾದ ಕಣ್ಣೀರಿಂದ ಕಾಡಿಗೆಯನ್ನು ಜೊತೆಯಲ್ಲಿ ಬಂದು ಕಪ್ಪಾಗಿ ಎದೆ ಮೇಲೆ ಬಿದ್ದು ಎಲೆಯೆಲ್ಲ ಕಪ್ಪಾಗ್ಬಿಟ್ಟಿದೆ. ಅಷ್ಟು ದುಃಖವಾಗಿ ಭಾರಿ ದುಃಖದಿಂದ ತಡ್ಕೊಳ್ಳೋಕ್ಕಾಗಲಿಲ್ಲ. ಆಗ ಅವರು ಮನಸ್ಸಲ್ಲಿ ಯೋಚನೆ ಮಾಡಿದರು. ತದೇತ ಪ್ರೇಯ ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯೋನ್ಯಸ್ಮಾತ್ ಸರ್ವಸ್ಮಾತ್ ಯದಯಮಾತ್ಮ. ಉಪನಿಷತ್ ವಾಕ್ಯ ಅವ್ರಿಗೆ ನೆನಪು ಬಂತು ಅಂತ ನಾನು ಹೇಳೋದು. ಅಂದರೆ ಪರಮಾತ್ಮ ಎಲ್ಲರಿಗಿಂತ ಶ್ರೇಷ್ಠ, ಪ್ರಿಯ, ಪ್ರಿಯತರ, ಪ್ರಿಯತಮ, ಶ್ರೇಷ್ಠ. ಅವನು ಹೀಗೆ ಹೇಳ್ತಾ ಇದ್ದಾನೆ, ಶ್ರೇಷ್ಠನಾದ ಅತ್ಯಂತ ಪ್ರಿಯನಾದವನು ಪ್ರಿಯೇತರ ಮಿವ. ಅವ್ರು ಹೇಳ್ತಾ ಇರೋದು ನಮಗೆ ಏನೋ ಬೇಡವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅಂತ ಯೋಚನೆ ಮಾಡಿದರು. ಈ ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆಚಾರ್ಯನಾಗಿ ಉಪದೇಶ ಮಾಡೋನು ಅತ್ಯಂತ ಪ್ರಿಯತನವನಾಗಲೇಬೇಕು. ಇಲ್ಲಂದರೆ ಶಿಷ್ಯನನ್ನು ಅನನ್ಯ ಪ್ರೇಮದಿಂದ ಯಾರು ಪ್ರೀತಿಸಲ್ವೋ ಅವನು ಶಿಷ್ಯನಿಗೆ ಉಪದೇಶ ಮಾಡೋಲ್ಲ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಈಗ ನಾವು ಬಂದಿರೋದು ಯಾರ ಬಳಿಗೆ? ನಮ್ಮ ಸ್ವಾಮಿ, ಅವನೇ ಆಚಾರ್ಯ, ಅವರೇ ಗುರು, ಅವನೇ ಸಖ. ಆ ಗುರುವಾಗಿಯೂ ಆಚಾರ್ಯನಾಗಿ ಸ್ವೀಕಾರ ಮಾಡಿದಂಥ ಈ ಪುಣ್ಯಾತ್ಮ ಹೀಗೆ ಹೇಳ್ತಾ ಇದ್ದಾನಲ್ಲ, ವಾಪಸ್ ಹೋಗ್ರಿ ಅಂತ. ಆಗಲ್ಲ ಅಂತ ನಿಶ್ಚಯ ಮಾಡಿ ಕೃಷ್ಣಂ ತದರ್ಥ ವಿನಿವರ್ತಿತ ಸರ್ವಕಾಮ. ನೀನೇ ಎಲ್ಲ, ನಮಗೇನೂ ಇಲ್ಲ, ಪತಿ ಇಲ್ಲ, ಪುತ್ರ ಇಲ್ಲ, ಯಾವುದೂ ಇಲ್ಲ, ನೀನೇ ಎಲ್ಲ ಅಂಥೇಳಿ ಒಂದು ಸ್ವಲ್ಪ ಕೈಯನ್ನು ಇದು ಮಾಡಿಕೊಂಡು. ದುಃಖ ಹೆಚ್ಚಾದ ಮೇಲೆ ಸಿಟ್ಟಿರ್ಗತ್ತೆ. ಲೋಕದಲ್ಲೂ ಹಾಗೆ ದುಃಖ ಜಾಸ್ತಿ ಆಯಿತು, ಕೋಪ ಬಂತು, ಅವಳು ಗಚ್ಚಿದ್ರು, ಈಗ ಉತ್ತರ ಹೇಳೋದೇನು ಕೇಳುವಂತ. ಆದರೆ ಭಾಗವತಕಾರ ಹೇಳುವಾಗ ಆ ದುಃಖ, ಆ ಕೋಪ ಎರಡೂ ಹಿಂದೆ ಪರಮಾತ್ಮನ ಪ್ರೇಮದ ಜೊತೆಯಲ್ಲಿ ಬರ್ತಾ ಇದೆ. ಆದ್ದರಿಂದ ಸರಿ. ಅನುರಕ್ತಾ ಸಂಭ್ರಮ ಗದ್ಗದ ಗಿರ. ಆವೇಶ, ಸಿಟ್ಟು, ಗಂಟು ಒಂದು ಸ್ವಲ್ಪ ಗದ್ಗದವಾಗಿದೆ. ಆದರೂ ಕೂಡ ಕಣ್ಣನ್ನು ಒರೆಸ್ಕೊಂಡ್ರು. ನೀನು ಕೇಳಿದೆಯಲ್ಲ, ಉತ್ತರ ಹೇಳ್ತೀನಿ. ಮೈವಂ ವಿಭೋರ್ಗತಿ ಭವಾನ್ ಗದಿತುಂ ನೃಶಂಸಂ. ಮೈವಂ ವಿಭೋರ್ಗತಿ ಭವಾನ್
गदितुं नृशंसं सन्त्यज्य सर्वविषयान् तव पादमूलम् भक्ता भजस्व दुरवग्रहमात्यजास्मान् मात्यजास्मान् विभो मात्यजास्मान् देवो यथादिपुरुषो भजते मुमुक्षून् यत्पत्यपत्यसुहृदामनुवृत्तिरङ्ग स्त्रीणां स्वधर्म इति धर्मविदा त्वयोक्तम् अस्त्वेवमेतदुपदेशपदे त्वयीशे प्रेष्ठो भवांस्तनुभृतां किल ಬಂಧುರಾತ್ಮ. ಪರಮಾತ್ಮ ನೀನು ಹೇಳಿದ್ದನ್ನು ನಾವು ಯಾವುದನ್ನು ಒಪ್ಪೋದಿಲ್ಲ, ಒಂದೇ ಮಾತು ಹೊಡೆದು ಅಷ್ಟು ಇಲ್ಲ ನೀನು ಹೇಳೋದು. ಇದು ನೃಶಂಸೋ ಘಾತುಕ ಕ್ರೂರ ಅಂತ ಹೇಳಿದಾಗ ಎಂಥ ಕ್ರೂರವಾದ ಮಾತು ಹೇಳ್ತಾ ಇದೆಯಾ. ಹೋಗ್ರಿ ವಾಪಸ್ ಅಂತ ಹೇಳಿದಯ್ಯ, ಕರೆದವ ನೀನು, ನಿನಗಾಗಿ ಎಲ್ಲವನ್ನು ಬಿಟ್ಟು ಬಂದಿದ್ದೀವಿ, ವಾಪಸ್ ಹೋಗ್ರಿ. ಎಲ್ಲ ಹೋಗೋದು ವಾಪಸ್ ಹೋಗಲ್ಲ ಅಂತ. ಸಂತ್ಯಜ್ಯ ಸರ್ವ ವಿಷಯಾನ್ ತವ ಪಾದ ಮೂಲಂ, ಸಕಲ ವಿಷಯಗಳನ್ನು ತೊರೆದು ನಿನ್ನ ಪಾದ ಮೂಲಕ್ಕೆ ಬಂದಿದ್ದೀವಿ. ಇಲ್ಲೇ ಇರಬೇಕು, ಇವನೇ ನಮಗೆ ಸರ್ವಸ್ವ ಅಂತ ಬಂದಿದ್ದೀವಿ. ಭಕ್ತ ಭಜಸ್ವ ದುರವಗ್ರಹ ಮಾತ್ಯಜಾಸ್ಮ. ಕೆಟ್ಟ ಹಠ ಮಾಡಬೇಡ, ನಾವು ಭಕ್ತರಾಗಿ ಬಂದಿದ್ದೀವಿ. ಎಚ್ಚರಿಕೆ ಕೊಟ್ಟು ಸಿಟ್ಟಲ್ಲೂ ಎಚ್ಚರಿಕೆ. ಭಕ್ತ ಭಜಸ್ವ, ಭಕ್ತರಾಗಿ ಬಂದಿದ್ದೀವಿ, ಸ್ವೀಕಾರ ಮಾಡಬೇಕು. ನೀನು ಭಕ್ತನು ಸ್ವೀಕಾರ, ನಮೇ ಭಕ್ತ ಪ್ರವೇಶಿಸಿ ಮುಂದೆ ಹೇಳ್ತೀಯ, ಆದರೆ ನಿನ್ನ ಮನಸ್ಸಲ್ಲಿರೋದೇನೋ ಭಕ್ತರಿಗೆ ನಾನು ಸೋತೇನೋ. ಭಕ್ತರಾಗಿ ಬಂದಿದ್ದೀವಿ, ನೀನು ಸ್ವೀಕಾರ ಮಾಡು, ನಮ್ಮನ್ನು ಕೈ ಬಿಡಬೇಡ. ಆದಿಪುರುಷ ನಾರಾಯಣ ಮುಮುಕ್ಷುಗಳನ್ನು ಹೇಗೆ ಕೈ ಎತ್ತಿ ಹಿಡಿತಾನೋ ಎಲ್ಲವನ್ನು ಬಿಟ್ವೇ. ನಮೇ ಕಶ್ಚಿತ್ ನಾಹಂಕಶ್ಚಿತ್ ನಮೇ ಕಶ್ಚಿತ್ ಅಂತ ಹೇಳಿದ ಕೂಡಲೇ ಓ ಬಾರಪ್ಪ ಬಂದ ಇವನು ಅಂತೇಳಿ ಹಾಗೆ ನಾರಾಯಣ ಕೈ ಹಿಡಿತಾನೋ ಆ ರೀತಿ ನೀನು ಕೈ ಹಿಡಿಬೇಕು. ಎಲ್ಲವನ್ನು ಬಿಟ್ಟು ನಿನ್ನ ಚರಣ ಕಮಲಕ್ಕೆ ಬಂದಿದ್ದೀವಿ, ನೀನು ಬಿಡೋಕ್ಕೆ ಸಾಧ್ಯ ಇಲ್ಲ, ನಾವು ಹೋಗೋದಿಲ್ಲ. ಒಂದೇ ಮಾತಿಗೆ ಫಸ್ಟ್ ಮೊದಲನೇ ಮಾತೆ ಆಗೋಲ್ಲ ಹೋಗೋಲ್ಲ ಅಂದು. ಇನ್ನು ನೀನು ಉಪದೇಶ ಮಾಡಿ, ಪತಿ ಸೇವೆ ಮಾಡಬೇಕು, ಮಕ್ಕಳನ್ನು ನೋಡಬೇಕು, ದೊಡ್ಡವರು ಸೇವೆ ಮಾಡಿ. ಉಪದೇಶ ಸ್ಥಾನ ನಾವು ಕೊಟ್ಟಿದ್ದೀವಿ, ನೀನು ಆಚಾರ್ಯ ಹೌದು. ಕೃಷ್ಣಂ ವಂದೇ ಜಗದ್ಗುರುಂ, ನೀನು ಖಂಡಿತ ನಿನ್ನ ಆ ಸ್ಥಾನವನ್ನು ನಾನು ಸ್ವೀಕಾರ ಮಾಡಿದ್ದೀವಿ. ನೀನು ಆಚಾರ್ಯ ಅಂತಲೇ ನಾವು ಬಂದಿರೋದು. ಸ್ತ್ರೀಣಾಂ ಸ್ವಧರ್ಮ, ಹೆಂಗಸರಿಗೆ ಇದೇ ಧರ್ಮ, ಅವಳ ಜೀವನದಲ್ಲಿ ಸೇವೆಯೇ ಪ್ರಧಾನ. ಆದ್ದರಿಂದ ನೀನು ಧರ್ಮಜ್ಞ, ನೀನು ಹೇಳಿದ್ದನ್ನು ನಾವು ಒಪ್ಕೊಂಡಿದ್ದೀವಿ. ಆದರೆ ನೀನು ಜಗತ್ತಿನಲ್ಲಿ ಎಲ್ಲರಿಗೂ ಅತ್ಯಂತ ಪ್ರಿಯತಮ ಯಾರೋ ನೀನೇ. ನಿನಗಾಗಿ ಎಲ್ಲವನ್ನು ಬಿಡಬಹುದು ಅಂತ ಹೇಳಿದ್ಯಾರೋ ನೀನೇ. ವೇದ ಪುರುಷನಾಗಿ ಸಮಸ್ತವನ್ನು ಬಿಟ್ಟು ನನ್ನ ಬಳಿಗೆ ಬಂದವರನ್ನು ನಾನು ಕೈ ಹಿಡಿದೇ ಹಿಡಿತೀನಿ ಮಾತು ಕೊಟ್ಟು ಈಗ ಹೋಗುಂತೀಯ. ನಿನ್ನ ಮಾತಿಗೆ ನೀನೇ ವಿರೋಧಿ. ಏನು ಉತ್ತರ ಹೇಳ್ತಾರೆ ಅಂದರೆ, ಧರ್ಮಶಾಸ್ತ್ರ ಭಕ್ತಿಶಾಸ್ತ್ರ ಅಂತ ಎರಡು. ಧರ್ಮಶಾಸ್ತ್ರ ಕೃಷ್ಣ ಹೇಳಿದ್ದು, ಇವರು ಹೇಳ್ತಾ ಇರೋದೇನೋ ಭಕ್ತಿಯಲ್ಲಿ. ಭಕ್ತಿಗೆ ಎರಡಿಲ್ಲ, ಅದರಲ್ಲಿ ತಪ್ಪು ಅನ್ನೋದೇ ಇಲ್ಲ. ನೀನು ಇಷ್ಟಪಟ್ಟು ಆಗೋಯ್ತು, ಒಪ್ಪಿಸಿ ಆಯಿತು, ಇಟ್ಟಾಯಿತು ನಿನ್ನ ಮೇಲೆ ನಮ್ಮ ಪ್ರಾಣ. ಇನ್ನೇನು ಬಿಡುತ್ತೀಯ, ಏನು ಬಿಡಬೇಕು, ಆಗಲ್ಲ ಅನು. ಆಮೇಲೆ ಕುರ್ವಂತಿ ಕುರ್ವಂತಿ ತ್ವಯಿರತಿಂ ಕುಶಲಾ ಸ್ವಾತ್ಮನ್ ನಿತ್ಯಪ್ರಿಯೇ ಪತಿಸುತಾದಿಭಿಃ ಆರ್ತಿದೈಃ ತನ್ನಃ ಪ್ರಸೀದ ಪರಮೇಶ್ವರ ಮಾಸ್ಮಛಿಂದ್ಯಾಗ ಆಶಾಮೃತಾಂ ತ್ವಯಿ ಚಿರಾತ್ ಅರವಿಂದ ನೇತ್ರ ಚಿತ್ತಂ ಸುಖೇನ ಭವತಾಪಹೃತಂ ಗೃಹೇಷು ಯನ್ನಿರ್ವಿಶತ್ಯುತ ಕರಾವಪಿ ಗೃಹ್ಯ ಕೃತ್ಯೇ ಪಾದೌ ಪದಂ ನ ಚಲತಸ್ತವ ಪಾದಮೂಲಾತ್ ಯಾಮಃ ಕಥಂ ವ್ರಜಮಥೋ ಕರವಾಮ ಕಿಂ ವಾ. ಲೋಕದಲ್ಲಿ ವಿವೇಕಿಗಳಾದವರು ನಿನ್ನ ಜೊತೆಯಲ್ಲೇ ಆನಂದ ಪಡ್ತಾರೆ. ಎಲ್ಲ ಉತ್ಸವದಲ್ಲೂ ನೀನಿರಬೇಕು. ನಮ್ಮ ಸಂಸ್ಕೃತಿ ಎಲ್ಲ ಹಬ್ಬಗಳಲ್ಲೂ ಎಲ್ಲ ಉತ್ಸವಗಳಲ್ಲೂ ಪರಮಾತ್ಮನ ಜೊತೆಯಲ್ಲೇ ಆನಂದ. ಯಾವುದೂ ನಾವು ಪರಮಾತ್ಮನ ಬಿಟ್ಟು ಆನಂದ ಅನುಭವಿಸಿಲ್ಲ. ಕುರುವಂತಿ ತ್ವಯಿರತಿಂ
ಕುಶಲಾಸ್ವ ಆತ್ಮನ್. ಯಾಕಂದರೆ ನೀನೇ ಎಲ್ಲರಿಗೂ ಆತ್ಮ. ಆತ್ಮನನ್ನು ಬಿಟ್ಟು ಬದುಕೋದುಂಟ. ಶರೀರದಲ್ಲಿರುವ ಚೈತನ್ಯ ಇದ್ದರೆ ಆ ಶರೀರಕ್ಕೆ ಏನೋ ತೊಗೊಂಡೋಗ್ತಾರೆ. ಅರಿವಿಲ್ಲದ ಪ್ರಾಣವಿಲ್ಲದ ಶರೀರಕ್ಕೆ ಏನಾದರೂ ಬೆಲೆ ಉಂಟೆ? ಆದ್ದರಿಂದ ನಿತ್ಯ ಪ್ರಿಯ. ನೀನು ಯಾವಾಗಲೂ ಪ್ರಿಯನೇ ಹೌದು, ಆನಂದವನ್ನು ಕೊಡೋನು. ಉಳಿದವರಿದಾರಲ್ಲ, ಪ್ರೀತಿಸಿಕೊಳ್ಳ ಒದಿತವೆ. ಒದ್ಬಡಿಕೆ ನಮಗೆ ಏನು ನಿತ್ಯ ದುಃಖ, ನಿತ್ಯ ಕ್ಲೇಶ, ನಿತ್ಯ ಪಾರತಂತ್ರ್ಯ. ಇವರನ್ನು ಹಚ್ಕೊಳ್ಳೋದು ಈ ಜಗತ್ತಿನಲ್ಲೇ ಖಂಡಿತ ಇಲ್ಲ ಅಂದರು. ಎಂಥ ವಿವೇಕ ನೋಡಿ. ಪರಮಾತ್ಮನ ಪ್ರೇಮದಲ್ಲೇ ಅವನಿಗೆ ಉತ್ತರ ಹೇಳುವಷ್ಟು. ಮಾತೇ ಆಡಿಲ್ಲ, ಉಪದೇಶನೇ ಕೊಟ್ಟಿಲ್ಲ. ಅವನ ನೋಟ, ಅವನ ನಗು, ಅವನಿಂದ ದೂರದಿಂದ ನೋಡಿದಷ್ಟೇ ಅಷ್ಟರಲ್ಲ ಇಷ್ಟು ವಿವೇಕ ಬಂದಿದೆ ಅಂದರೆ ಪರಮಾತ್ಮನ ಉಪದೇಶ ಎಷ್ಟು ಇರ್ಬೋದು, ಹೇಗಿರ್ಬೋದು, ಎಷ್ಟು ಚೆನ್ನಾಗಿ ಉಪದೇಶ ಮಾಡಿರ್ಬೋದು. ನಿತ್ಯ ಪ್ರಿಯೆ ಪತಿಸುತಾದಿಭಿ ಆರ್ತಿದೈಕ್ಯಂ. ಮಕ್ಕಳು ಗಂಡ ಅವರು ಇವರು ಪ್ರೇಮಿಸ್ತೀವಿ. ನಿತ್ಯ ದುಃಖವೇ, ನಿತ್ಯ ಟಾರ್ಚಿಂಗ್, ಟಾಂಟಿಂಗು ಟಾರ್ಚಿಂಗ್ ಎರಡಂದು ಅಂತಾರೆ. ಎಷ್ಟು ಮಾಡಿದ್ರು ಇಷ್ಟೇ ಅಂದರು. ನಿಜವಾಗಿಯೂ ಅವರು ಹೇಳೋದು ಸರಿಯಾಗಿದೆ. ತನ್ನ ಪ್ರಸೀದ ಪರಮೇಶ್ವರ. ಪರಮಾತ್ಮ ನಮ್ಮ ಮೇಲೆ ಪ್ರಸನ್ನನಾಗೋ, ನೀನು ಕೈ ಹಿಡಿ, ನಮ್ಮ ಆಸೆಯನ್ನು ಕತ್ತರಿಸ್ಬೇಡ. ಸ್ವಲ್ಪ ದಿವಸ ಅಲ್ಲ ಆಸೆ ಇಟ್ಟಿರೋದು, ವರ್ಷಗಟ್ಟಲೆ ನಿನ್ನಲ್ಲೇ ಇರಬೇಕು ಅಂತ ಆಸೆ ಪಟ್ಟಿದ್ದೀವಿ. ಚಿರಾದ ಆಶಾಂತನು, ಬಹಳ ಕಾಲದಿಂದ ನಿನ್ನಲ್ಲೇ ಸೇರಬೇಕು, ನೀನೇ ಬೇಕು ಅಂಥೇಳಿ ನಿನ್ನನ್ನು ನಾನು ನೋಡಿದ್ವಿ. ನೀನು ಅರವಿಂದ ನೇತ್ರ, ಹೃದಯದ ಕಮಲದಲ್ಲಿ ನಮ್ಮನ್ನು ನೋಡ್ತಾ ಇಲ್ವಾ? ನಮ್ಮ ಮನಸ್ಸು ನಿಮಗೆ ಅರ್ಥ ಆಗಿಲ್ವಾ? ಇವರು ವಿದುರ ಹೇಳ್ತಾನೆ, ಯಾನ ಪ್ರೀತಿ ವಿರೂಪಾಕ್ಷ ತ್ವದ್ದರ್ಶನ ಸಮುದ್ಭವ ಸಾಕಿಮಾಖ್ಯಾಯತೆ ತುಭ್ಯಂ ಅಂತರಾತ್ಮಾಸಿ ದೇಹಿನಾಂ. ನೀನು ನಮ್ಮ ಮನೆಗೆ ಕರೆಯದೇ ಬಂದಿಯಲ್ಲ, ನನ್ನ ಆನಂದ ಎಷ್ಟು ಅಂತ ನಿನ್ಗೆ ಹೇಳೋಕ್ಕಾಗತ್ತಲ್ಲೋ? ನೀನೇ ಅಂತರಾತ್ಮವಾಗಿ ನೋಡ್ತಾ ಇದೀಯಾ. ನನ್ನ ಆನಂದ ನನ್ನ ಹೃದಯದಲ್ಲಿ ತಡೆಯಲ್ಲ, ಉಕ್ಕೋಯ್ತು ಅಂತ. ಎಷ್ಟು ಪರಮಾತ್ಮನ ಸ್ವರೂಪ ಎಷ್ಟು ಚೆನ್ನಾಗಿದೆ ಅಂದರೆ ನಿತ್ಯಂ ಪ್ರಿಯ, ಯಾವಾಗಲೂ ಪ್ರಿಯನಾಗೇ ಇರೋನು. ಇನ್ನು ಹೊರಗಿಂದಲ್ಲ, ನಮ್ಮ ಪ್ರೇಮವನ್ನು ಅಲ್ಲಿ ಬೆಳೆದು ಬ್ರಷ್ನಲ್ಲಿ ಚೆನ್ನಾಗಿದೆ ಅಂತ ಹೋಗಿ ಆಮೇಲೆ ಅದರ ಹತ್ರ ಏಟು ತಿಂದು ಅಯ್ಯೋ ಬೇಡವಾಗಿತ್ತು. ಏಹಿ ಸಂಸ್ಪರ್ಶದ ಭೋಗ ದುಃಖ ಯೋನಯ ಏವತಿ. ಅಷ್ಟು ಪ್ರಾಪಂಚಿಕ ಪ್ರಿಯ ವಸ್ತುಗಳೆಲ್ಲ ದುಃಖ ಕೊಡೋಕೆ ಇರೋದು. ಆದ್ದರಿಂದ ನಾವು ಆಸೆಯನ್ನು ಎಷ್ಟು ದಿವಸದಿಂದ ಅದನ್ನು ಇಟ್ಕೊಂಡಿದ್ದೀವಿ. ನೀನು ಮಾತ್ರ ಕಥೆ, ನೀನು ಅಂಥವನಲ್ಲ, ನೀನು ಮಾಡಿಕೊಡುದು. ಚಿತ್ತಂ ಸುಖೇನ ಭವತಾಪ. ಕಳ್ಳ ಕೊಡೋದೇನೋ, ನಮ್ಮ ಮನಸ್ಸನ್ನೆಲ್ಲ ಕದ್ಕೊಂಡು ಬಂದು ಇಟ್ಕೊಂಡು ಆಮೇಲೆ ಹೋಗ್ರಿ ಅಂತೀಯ. ಏನು ಹೋಗುತ್ತೆ? ಮನಸ್ಸೇ ಇಲ್ಲಿ ಹೊರ ಬರೀ ದೇಹ ಹೋಗುತ್ತೆ, ಹೆಜ್ಜೆ ಇಡುತ್ತೆ, ಕೈ ಕೆಲಸ ಮಾಡುತ್ತೆ, ಎಲ್ಲ ನಿನ್ನಲ್ಲಿದೆ. ಅಲ್ಲಿ ಅಧರದಿ ನಸುನಗೆಯಲ್ಲಿ ಆ ಹಾಡಲ್ಲಿ ಬರುವಾಗ ಬಂದ ಕಳೆದು ಉದ್ಕೊಂಡು ಬಂದ, ಹೃದಯದೊಳಗೂ ಬಂದ, ಪ್ರಾಣ ಬುದ್ಧಿಯ ಕದ್ದರು ಅಂತಾರವರು. ಏನು ಉಳಿಲಿಲ್ಲ, ಎಲ್ಲರೂ ಕಿತ್ಬಿಟ್ಟ. ಅಷ್ಟನ್ನು ಕದ್ದುಬಿಟ್ಟ ಅಂದರೆ ಆ ಭಗವಂತ ಹೃದಯಕ್ಕೆ ಬಂದ ಅಂದರೆ ಅಹಂಕಾರ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಎಲ್ಲ ಪರಮಾತ್ಮನೇ ಜಗತ್ತೆಲ್ಲ. ಅಂಥ ಎನ್ನಿರ್ವಿಷತ್ಯುತ ಕರಾವಪಿ ಗೃಹ್ಯ ಕೃತ್ಯೆ. ಮನೆ ಕರ್ತವ್ಯ ಏನೇನು ಯೋಚನೆ ಮಾಡಿದ್ರೆ ಮನಸ್ಸಿದ್ದಾನೆ ಯೋಚನೆ ಮಾಡಬೇಕು. ಮನಸ್ಸೇ ನಿನ್ನ ಹತ್ರ ಇದೆ, ನಾವು ಏನು ಯೋಚನೆ ಮಾಡೋಕ್ಕೂ ಬರೋಲ್ಲ. ಕೆಲಸ ಏನು ಮಾಡೋಕ್ಕಾಗತ್ತೆ? ಕೆಲಸನೂ ಆಗಲ್ಲ. ಪಾದವು ಪದಂ ನಚಲತಃ ತವ ಪಾದ ಮೂಲ. ನಿನ್ನ ಚರಣದಿಂದ ಹೆಜ್ಜೆ ಆ ಕಡೆ ಇಡೋಕ್ಕಾಗ್ತಾ ಇಲ್ಲ ನಮಗೆ. ಏನೋ ಒಂದು ಸಲ ನೀನು ಒಪ್ಪಿಸ್ಕೊಂಡು ನಮ್ಮನ್ನು ನೀವೇ ನಮ್ಮವರು ನೀನಂದರೆ ಅವತ್ತು ನಮ್ಮ ಜೀವ. ಇಲ್ಲ ಅಂದರೆ ಆಯ್ತು, ಇಲ್ಲೇ ಬಿದ್ದುಬಿಡ್ತೀವಿ ನಾವು. ಆದ್ದರಿಂದ ಯಾಮ ಕಥಂ ರಜಂ. ಹೇಗಪ್ಪ ನಾವು ಹೋಗೋದು? ಹೋಗು ಅಂತೀಯ. ಹೋದರೂ ಕೂಡ ಏನಾದರೂ ಮಾಡ್ತೀವ? ಹೋದ್ರೆ ಬರೀ ಗೊಂಬೆ ಆಗಿರ್ತೀವಿ. ಅಲ್ಲಿ ನಮ್ಮ ಮನಸ್ಸಿಲ್ಲ, ಏನೂ ಇಲ್ಲ. ಆದ್ದರಿಂದ ನೀನು ಹೀಗೆ ಮಾಡು. ಟೈಮ್ ಎಷ್ಟಾಯ್ತವ? ಸಿಂಚಾಂಗನಸ್ತ್ವದಧರಾಮೃತ ಪೂರಕೇಣ ಹಾಸಾವಲೋಕ ಕಲಗೀತ ಜಹೃಚ್ಛಯಾಗ್ನಿ. ಸಿಂಚಾಂಗ ನಸ್ತ್ವದಧರಾಮೃತ ಪೂರಕೇಣ ಹಾಸಾವಲೋಕ ಕಲಗೀತ ಜಹೃಚ್ಛಯಾಗ್ನಿ. ನೋ ಚೇದ್ವಯಂ ವಿರಗಜಾಗ್ನಿ ಉಪಯುಕ್ತ ದೇಗಾಗ ಧ್ಯಾನೇನ ಯಾಮ ಪದಯೋ ಪದವೀಂ ಸಖೇತಿ. ಯಹ್ಯಂಬುಜಾಕ್ಷ ತವ ಪಾದತಲಂ ರಮಾಯಾಗ
दत्तक्षणं क्वचिदरण्यजन प्रियस्य अस्प्राक्ष्म तत्प्रभृतिनान्यसमक्षमङ्ग स्थातुं त्वयाभिरमिता बत पारयामग स्थातुं त्वयाभिरमिता बत पारयामग. ಪರಮಾತ್ಮ ನಿನ್ನನ್ನು ನೋಡೋ ಆಸೆಯನ್ನು ಇಷ್ಟು ದಿವಸ ಧಾರಣೆ ಮಾಡಿ ಹೃದಯದಲ್ಲಿ ವಿರಹಾಗ್ನಿ ಉರಿತಾ ಇದೆ. ಆ ಅಗ್ನಿಯನ್ನು ಯಾರ ಕೈಲೂ ಆರಿಸೋಕ್ಕಾಗಲ್ಲ. ನೀನು ನಿನ್ನ ಕೊಳಲಿನಲ್ಲಿ ತುಟಿ ಇಟ್ಟು ಊದಿದೆಯಲ್ಲ, ಆ ಶಬ್ದ ಅದೇ ಒಂದು ಅಮೃತ. ನಿನ್ನ ತುಟಿಯ ಮಾತುಗಳಿದೆಯಲ್ಲ, ಅದು ಒಂದು ಅಮೃತ. ಆ ಅಮೃತ ಧಾರೆ ನಮ್ಮ ಕಿವಿಯಿಂದ ಹೃದಯಕ್ಕೆ ಹೋದರೆ ಆ ಹೃದಯದಲ್ಲಿರುವ ಅಗ್ನಿ ಶಮನವಾಗತ್ತೆ. ನಿನ್ನ ಅಧರಾಮೃತದಿಂದ 4 ಮಾತುಗಳನ್ನು ಹಾಸಾವಲೋಕ ಕಲಗೀತ ಗೀತೆಯ ಹೃತ್ಸಯಾಗ್ನಿ. ನೀನು ಇಷ್ಟು ದಿವಸ ಮಧುರವಾಗಿ ನೋಡಿದೆ, ಒಳ್ಳೆ ಮುಗುಳು ನಕ್ಕೆ ನಿನ್ನ ನಡಿಗೆ ನೋಡಿದೆ, ಇಷ್ಟೆಲ್ಲ ನಿನ್ನ ಹಾಡನ್ನು ಕೇಳಿದ್ವಿ, ಎಲ್ಲವೂ ನಿನ್ನಲ್ಲಿ ಅರ್ಪಣೆ ಮಾಡಬೇಕು ಅನ್ನೋ ಆಸೆ ಬೆಳೀತಾನೇ ಹೋಗಿದೆ. ಆ ವಿರಹಾಗ್ನಿ ಉರಿತಾನೇ ಇದೆ. ಏನಾದರೂ ಇವತ್ತು ಒಂದು 4 ಮಾತು, ಒಂದು ಒಳ್ಳೆ ಮಧುರವಾದ ಗೀತೆ ಅಷ್ಟು ಕೇಳಿದರೆ ಹೃದಯದ ಆ ವಿರಹಾಗ್ನಿ ಅನ್ನೋದು ಇವತ್ತು ಹೋಗ್ಬೋದು. ನೀನು ಆಗಲ್ಲ ಅಂದರೆ ಒಂದೇ ಮಾತು ಹೇಳ್ತಾ ಇದ್ದೀವಿ, ಈ ವಿರಹಾಗ್ನಿ ಇದೆಯಲ್ಲ ಒಳಗೆ ಕರ್ಪೂರ ಉರಿದಾಗ ನಮ್ಮ ದೇಹ ಉರಿದೋಗುತ್ತೆ, ನಿನ್ನ ಕಣ್ಣ ಎದರಲ್ಲ. ಅಷ್ಟು ಜನ ನಿನ್ನ ವಿರಹದಿಂದ ಶರೀರವನ್ನು ಇಲ್ಲೇ ಬಿಟ್ಟುಬಿಡ್ತೀವಿ. ಧ್ಯಾನೇನ ಯಾಮ ಪದಯೋ. ಆಗಲೂ ವಿರಹದಿಂದ ಅಗ್ನಿ ಶರೀರವನ್ನು ಬಿಡುವಾಗಲೂ ನಿನ್ನ ಧ್ಯಾನದಲ್ಲೇ ನಿನ್ನನ್ನೇ ಸೇರಬೇಕು ಅಂತ ಶರೀರವನ್ನು ಬಿಡ್ತೀವಿ. ಯಂ ಯಂ ವಾಪಿ ಸ್ಮರನ್ ಭಾವ ತ್ಯಜತ್ಯಂತೆ ಕಲೇವರಂ ತಂತಮೇವ ಇತಿ ಕೌಂತೇಯ ಸದಾ ತದ್ಭಾವ ಭಾವ. ನಿನ್ನ ಧ್ಯಾನದಿಂದ ಶರೀರವನ್ನು ವಿರಹಾಗ್ನಿಯಲ್ಲಿ ಹಾಕಿ ನಿನ್ನನ್ನು ಸೇರಿಬಿಡ್ತೀವಿ. ಇಲ್ಲ ಮಾತಾಡಿ ಅವಕಾಶ ಕೊಡು, ಇಲ್ವೋ ಇಲ್ಲೇ ಶರೀರ ಬಿಟ್ಕೊಡ್ತೀವಿ, ಸೇರಿಬಿಡ್ತೀವಿ ಅಂತ ಹೇಳಿ ಮಾತು ಹೇಳ್ತಾ ಉತ್ತರ ಹೇಳಿರೋ ಎಷ್ಟು ಚೆನ್ನಾಗಿದೆ ಅಂದರೆ, ಅವನಷ್ಟು ಉಪದೇಶ ಮಾಡಿದ್ನಲ್ಲ ಕೃಷ್ಣ, ಅಷ್ಟು ಹೋಯ್ತು. ಯಾವಾಗ ಆ ಲಕ್ಷ್ಮಿಯನ್ನು ಹುಡುಕ್ತಾ ಪ್ರಪಂಚದಲ್ಲಿ ಎಲ್ಲರೂ ಲಕ್ಷ್ಮಿಯ ಒಂದು ಕಡೆಗಣ್ಣಿನ ನೋಟ ನಮಗೆ ಸಿಗತ್ತನೋ ಯಾರೆಲ್ಲ ಹುಡುಕ್ತಾರೋ ಅಂಥ ಲಕ್ಷ್ಮಿ ನಿನ್ನ ಹೃದಯದಲ್ಲಿ ಬಂದವಳು ತೃಪ್ತಳಾದಂತೆ. ನನಗೆ ಅವನ ಪಾದ ತಲಬೇಕು. ಆ ತುಳಸಿ ಹೋಗಿದ್ದಾಳೆ, ಆ ಮುಂದಿದೆಯಾ ಅಸ್ಪರಾಕ್ಷ ತತ್ ಪ್ರಭೃತಿ ನಾಣ್ಯ ಸಮಕ್ಷಂ ಅಂತ. ನೀನು ಅರಣ್ಯ ಜನಪ್ರಿಯ. ನೀನು ಅರಣ್ಯ ಜನಪ್ರಿಯ ಅಂದರೆ ಸನ್ಯಾಸಿಗಳು, ಸನ್ಯಾಸಿಗಳಿಗೆ ನೀನು ಪ್ರಿಯನಾಗಿದೀಯಾ ಅಂಥವನು ನಿನ್ನನ್ನು ಚರಣವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ಮೇಲೆ ಇನ್ನು ಯಾರ ಮುಂದೆ ನಮ್ಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಯಾರಿಗೂ ನಮ್ಮಿಂದ ಸಂತೋಷ ಆದ ಅಂದರೆ ನಮಗೆ ಧಿಕ್ಕಾರ. ಇನ್ನು ಯಾರನ್ನು ನಾವು ನೋಡೋದು ಇಲ್ಲ, ಯಾರು ಮುಂದೆ ನಿಂತ್ಕೊಳ್ಳೋದಿಲ್ಲ. ಶ್ರೀಮದ್ಭಾಗವತಂ ಪುರಾಣಮಮಲಂ ಶ್ಲೋಕ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇನ್ನರಃ ಕಸ್ಮೈ ಯೇನ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಛುದ್ಧಂ ವಿಮಲಂ ವಿಶೋಕಮಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯೈದಂ ಕೃಪಯಾ ಕಸ್ಮೈ ಜ್ಞಾತಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾತಮಮೋ ಮುಚತೆ ಭವೆ ಭವೆ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ
न्याय्येन मार्गेण महीषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु। आत्मा राम आनन्दरमण अच्युत केशव हरिनारायण। आत्मा राम आनन्दरमण अच्युत केशव हरिनारायण। भवभयहरण वन्दित चरण भवभयहरण वन्दित चरण रघुकुलभूषण राजीवलोचन। आत्मा राम आनन्दरमण अच्युत केशव हरिनारायण। भवभयहरण वन्दित चरण भवभयहरण वन्दित चरण यदुकुलभूषण राजीवलोचन।